ಯಾವತ್ತೂ ರಾಜಕಾರಣಕ್ಕೆ ಬರಬೇಡ. ಹಿಂದೆ ಬಂದ್ರು ಕೂಡ ಈ ಪರಿಸ್ಥಿತಿ ಐತಲ್ಲ ಬಹಳ ರಾಜಕೀಯವಾಗಿ ಬಹಳ ಕೆಟ್ಟೋಗಿದೆ ಸರ್. ಹೇಗೆ ರಾಜಕೀಯಕ್ಕೆ ಎಂಟ್ರಿ ಅಂತ ತಮ್ಮ ತಂದೆಯವರ ಬಲವಂತನ ಕ್ಷೇತ್ರ ಬಿಟ್ಟು ಹೊರಗೆ ಕಾಲ ಇಕ್ಕಲ್ಲ. ಅಧಿವೇಶನ ಒಂದು ಬಿಟ್ರೆ ಯಾವತ್ತೂ ಕೂಡ ನಾವು ಬೆಂಗಳೂರಿಗೆ ಬರಲ್ಲ. ತೃಪ್ತಿ ಇದೆಯಾ ಸರ್ ತಾವು ಮಾಡಿರೋ ಕೆಲಸಗಳ ಬಗ್ಗೆ ಎಲ್ಲ? ಕಾಂಗ್ರೆಸ್ MLAಗಳಿಗೆ ಅನುದಾನಗಳೇ ಸಿಗ್ತಾ ಇಲ್ಲ ಅಂತಾರೆ, ನೀವು ನೋಡ್ರೆ ಕೋಟಿ ಲೆಕ್ಕದಲ್ಲಿ ಹೇಳ್ತಿದ್ದೀರ. ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. 5 ವರ್ಷ ಸರ್ಕಾರ ಇತ್ತು, ಅವ್ರ ಕೊಡುಗೆ ಇದೆ. ಓದಕ್ಕೆ ಇನ್ನೂ ಆಸೆ ಇತ್ತಾದ್ರೆ ಆಸೆ ಇತ್ತು. ಮನೆ ಪರಿಸ್ಥಿತಿ ಏನಂದ್ರೆ ಕಂಪ್ಲಿ ಗಣೇಶ್ ಅವ್ರಿಗೆ ತುಂಬಾ ಕೋಪ ಇತ್ತು ಮುಂಚೆ, ಇವಾಗ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ನಾವು ಕೇಳಿದ್ರು. ಕೆಲವೊಂದು ಗಂಟೆ ಆಗ್ಬಾರ್ದು ಅದು ಆಗಿ ಡೈಲಿ ಮಿನಿಮಮ್ 12-15 ಕಿಲೋಮೀಟರ್ ಜಾಗಿಂಗ್ ಮಾಡ್ತೀವಿ. ನಮ್ದು ಸ್ಟೇಟ್ ಲೆವೆಲ್ ಕುಸ್ತಿ ಆಗಿದೆ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು, ತಮ್ಮ ನಿರೀಕ್ಷೆ ಏನಿದೆ ಸರ್? ನನ್ನ ಜಿಲ್ಲೆ ಪರವಾಗಿ ನಾವು 100% ವಿನ್ ಆಗೇ. ಈ ರಾಮ ಮಂದಿರ ವಿಚಾರವಾಗಿ ತಮ್ಗೇನ್ ಅನ್ಸುತ್ತೆ? ನಾವು ಕೂಡ ಪ್ಯೂರ್ಲಿ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ದ ಲೀಡರ್ ಬಯೋಗ್ರಫಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳ ರಾಜಕೀಯ ಜೀವನದ ಬಗ್ಗೆ ಹಲವಾರು ಒಂದು ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರಿ. ಅದನ್ನ ಹೊರತುಪಡಿಸಿ ಜನಪ್ರತಿನಿಧಿಗಳ ವಿಚಾರವಾಗಿ ಅವರು ನಡೆದು ಬಂದಂತ ಹಾದಿ, ಅವರು ಪಟ್ಟಂತ ಕಷ್ಟ, ಹೀಗೆ ಸಾಕಷ್ಟು ಒಂದಷ್ಟು ಕುತೂಹಲಕಾರಿಯಾದಂಥ ಮಾಹಿತಿಗಳು ತಮಗೆ ಯಾವುದೇ ಇಂಟರ್ವ್ಯೂಗಳಲ್ಲಿ ಸಿಕ್ಕಿರೋದಿಲ್ಲ. ಬಹುಶಃ ಆ ಕ್ಷೇತ್ರದ ಜನತೆಗೆ ಆ ವಿಚಾರಗಳು ಗೊತ್ತಿರುತ್ತೆ, ಆದರೆ ರಾಜ್ಯದ ಜನತೆಗೆ ಗೊತ್ತಿರೋದಿಲ್ಲ. ಇಂತಹ ವಿಚಾರಗಳನ್ನ ಜನಪ್ರತಿನಿಧಿಗಳನ್ನ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ತಿಳಿಸುವಂತಹ ಕಾರ್ಯಕ್ರಮವೇ ದ ಲೀಡರ್ ಬಯೋಗ್ರಫಿ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ JN ಗಣೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, JN ಅದ್ರ ಬಗ್ಗೆ ತಾವೇ ಹೇಳ್ಬೋದಾ ಸರ್? ಯಾಕಂದ್ರೆ ನಾನು ವಿಕಿಪೀಡಿಯಾದಲ್ಲೆಲ್ಲ ಸರ್ಚ್ ಮಾಡಿದೆ, ಅಷ್ಟಾಗಿ ಮಾಹಿತಿ ಸಿಕ್ಲಿಲ್ಲ. ತಾವೇ ಹೇಳ್ಬೋದಾ ಸರ್? ಸರ್, ಜೆ ಅಂದ್ರೆ ಜಂಬಾನಹಳ್ಳಿ, ಎನ್ ಅಂದ್ರೆ ನೆನಗಡ್ಲೆ, ಸರ್ ಗಣೇಶ್ ಅಂತ ಸರ್. ಓಕೆ ಸರ್. ಸರ್, ಈಗ ರಾಜಕೀಯವಾಗಿ ಆಮೇಲೆ ಮಾತಾಡೋಣ ಸರ್. ಈಗ ತಮ್ಮ ಬಾಲ್ಯ ಹೇಗೆ ಶುರುವಾಯಿತು? ಸ್ವಂತ ಊರು ಅಲ್ಲಿದ್ದೇನಾ ಅಥವಾ ಬೇರೆ ಕಡೆಯಿಂದ ತಾವು ಅಲ್ಲಿ ಬಂದಿದ್ದ, ಹೇಗೆ ಸರ್? ಸರ್, ನಾವು ಮೂಲ ಇವತ್ತಿನ ದಿನ ಏನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿಂದ ಹೊಸೂರು ಗ್ರಾಮ ಪಂಚಾಯತಿ ಅಂತ. ಹೊಸೂರು ಗ್ರಾಮ ಪಂಚಾಯತಿಯಲ್ಲಿ ಆನ್ಗಾಲ್ ಮಗಾಣಿ ಅಂತ. ಆನ್ಗಾಲ್ ಮಗಾಣಿ ಅಂದ್ರೆ ಅಲ್ಲಿ ಒಂದು ಕುಗ್ರಾಮ, ಒಂದು 25 ಗುಡಿಸ್ಲಲ್ಲಿ ನಮ್ದು ಕೂಡ ಒಂದು ಗುಡಿಸ್ಲು. ಅದರಲ್ಲಿ ತಂದೆ ತಾಯಿಗಳು ಈ ಕಬ್ಬು ಅಲ್ಲಿ ISR ಫ್ಯಾಕ್ಟ್ರಿ ಅಲ್ಲಿ ಸಪ್ಲೈ ಮಾಡ್ತಿದ್ರು. ಆ ಕಬ್ಬು ಸಪ್ಲೈ ಆದ ಕೂಡಲೇ ಇನ್ನ ಮಿಕ್ಕಿದ ಸಮಯ ಮಧ್ಯಾಹ್ನ ಟೈಮ್ ಏನು ಇರ್ತಿತ್ತಲ್ಲ, ಈ ಸ್ಕೂಲ್ಗಳೆಲ್ಲ ಡೆವಲಪ್ಮೆಂಟ್ ಆಗ್ತಿದ್ವು. ಅಲ್ಲಿ ತಂದೆಯವರು ಎತ್ತು ಬಂಡಿ ಇತ್ತು, ಎತ್ತು ಬಂಡಿ ಮುಖಾಂತರ ಈ ಬ್ರಿಕ್ಸ್ ಬರ್ತಿದ್ದಲ್ಲ, ಇಟಿಗಳು ಸಪ್ಲೈ ಮಾಡ್ತಿದ್ರು. ಆ ರೀತಿ ಜರ್ನಿ ಸ್ಟಾರ್ಟ್ ಆಯ್ತು. ನಾವು ಕೂಡ ಅದೇ ಮನೆಯಲ್ಲಿ ಅಲ್ಲೇ ಸ್ಕೂಲ್ಗೆ ಹೋಗ್ಯಂತ ನಡೆದು ಬಂದಂತ ಆದಿ ಸರ್. ಹಾಗಾದ್ರೆ ಬಂದ ಕಡೆ ತಾವು ಸ್ಕೂಲ್ಗೆ ಹೋಗಿರೋದು ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ಬೇರೆ ಬೇರೆ ಕಡೆ ಶಿಫ್ಟ್ ಸರ್. ಆಮೇಲೆ ನಮ್ಮ ತಾಯಿಯರು, ನಾನು ಇನ್ನ ಒಂದು 2.5-3 years ಇತ್ತು, ತಾಯಾರು ಇದಾಯ್ತು. ಆಮೇಲೆ ಅಲ್ಲಿ ಸರಿಯಾದ ರೀತಿ ಇದಿಲ್ಲದಗೋಸ್ಕರ ಮತ್ತೆ ಹೊಸಪೇಟೆಯಲ್ಲಿ ಬಂದು, ಹೊಸಪೇಟೆಯಲ್ಲಿ ಕೂಡ ಮನೆ ಇತ್ತು, ಹೊಸಪೇಟೆಯಲ್ಲಿ ಶಾಲೆ ಮತ್ತೆ ಪ್ರಾರಂಭ ಮಾಡಿದ್ವಿ. ಅವಾಗ ಯಾರು ಸರ್ ತಮ್ಮ ತಂದೆಯವ್ರೇನಪ್ಪ? ಇಲ್ಲ, ತಾಯಾರು ಇದಾದ್ರು ಅಂದ್ರೆ ತೀರ್ಕೊಂಡ್ರು. ನೆಕ್ಸ್ಟ್ ಡೆಲಿವರಿಯಲ್ಲಿ ಪ್ರಾಬ್ಲಮ್ ಆಗಿ ತಾಯಾರು ತೀರ್ಕೊಂಡ್ರು. ಅದಾದ್ಮೇಲೆ ಅಲ್ಲಿ ನಮಗೆ ಅಷ್ಟೇನು ಇದಾಗ್ಲಿಲ್ಲ. ಅಲ್ಲೆಲ್ಲ ಕಬ್ಬಿನ ಗಾಣ ಮತ್ತೆ ಮನೆ ಎಲ್ಲ ಬಿಟ್ಟು ಹೊಸಪೇಟೆಯಲ್ಲಿ ಶಿಫ್ಟ್ ಆಗಿ ಮತ್ತೆ ಹೊಸಪೇಟೆಯಲ್ಲಿ ಮತ್ತೆ ಸ್ಕೂಲ್ ಜಾಯ್ನ್ ಆಗಿ ಮುಂದುವರಿಸ್ತೀವಿ ಸರ್. ಓಕೆ, ಅಂದ್ರೆ 2.5 ವರ್ಷಕ್ಕೆ ತಾಯಿಯವರು? ಹೌದು ಸರ್, 2.5-3 ವರ್ಷ ಆಯ್ತು. ಅಣ್ಣವ್ರು ಅವರೆಲ್ಲ ಸ್ಕೂಲ್ಗೆ ಹೋಗ್ತಿದ್ರು, ನಾವು ಇನ್ನ ಸ್ಕೂಲ್ ಇದ್ದಿದ್ದಿಲ್ಲ, ಅಲ್ಲೇ ಇದ್ವಿ. ಆಮೇಲೆ ಮತ್ತೆ ಇಲ್ಲಿ ಸ್ಕೂಲಿಗೆ ಮತ್ತೆ ಜಾಯ್ನ್ ಆಯ್ತು. ತಾವು ಹೇಳೋದ್ರಲ್ಲ ಗೊತ್ತಾಗ್ತಿದೆ, ತುಂಬಾ ಕಷ್ಟಪಟ್ಟು ಬೆಳೆದಂತ ಜೀವನ. ಬಡತನಕ್ಕಿಂತ ಬಹುಶಃ ಇನ್ನೂ ಕಡಿಮೆ ಆದಂತ ಕಡು ಬಡತನ ಅನ್ಬೋದ? ಕಡು ಬಡತನ ಅಂದ್ರೆ ಸರ್ ಗ್ರಾಸ್ ಲೆವೆಲ್ ಅಂತಾರಲ್ಲ, ಆ ರೀತಿ ಬಹಳ ಅಂದ್ರೆ ಬಹಳ ಜೀವನದಲ್ಲಿ ಎಷ್ಟು ಫೇಸ್ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಫೇಸ್ ಮಾಡಿ ಬಂದ್ರ ಸರ್. ಓಕೆ ಸರ್, ವಿದ್ಯಾಭ್ಯಾಸ ಸರ್? ವಿದ್ಯಾಭ್ಯಾಸ ನಾವು SLC ಕಂಪ್ಲೀಟ್ PV ಹೈಸ್ಕೂಲ್ ಅಂತ ಹೊಸಪೇಟೆಯಲ್ಲಿ ಮುಗೀತು. ಮುಗಿದ್ಮೇಲೆ ಆಮೇಲೆ ಅಲ್ಲಿ ಗದ್ದೆಗಳು ಅವು ಯಾವ ನೋಡ್ಕೊಂಬಕ್ಕೆ ಯಾರು ಇದ್ದಿದ್ದಿಲ್ಲ. ನಮ್ಮನ್ನ ಕಾಲೇಜ್ನ ಇದು ಮಾಡಿ ಡ್ರಾಪ್ ಮಾಡಿಸಿ ಒಂದು 4 ವರ್ಷ 2-3 ವರ್ಷ ಕಂಟಿನ್ಯೂ ಆಗಿ ಅಲ್ಲೇ ಗದ್ದೆ ಬಿಟ್ಟು ಹೊರಗೆ ಬರ್ತಿದ್ದಿಲ್ಲ. ಕಬ್ಬು ನಾವ ಕಡಿತಿದ್ವಿ, ಬಂಡಿ ನಾವ ತಗೊಂತಿದ್ವಿ. ಆ ವಯಸ್ಸಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಏನು ಅನ್ಲೋಡಿಂಗ್ ನಾವೇ ಮಾಡ್ತಿದ್ವಿ. ಎಲ್ಲ ಸಂಪೂರ್ಣ
ಗದ್ದೆದ ಏನಾಯ್ತು ಸಂಪೂರ್ಣ ತಂದೆಯವ್ರನ್ನ ನಮ್ಮ ಜವಾಬ್ದಾರಿ ವಹಿಸಿ ಇದು ಮಾಡ್ತಿದ್ರು. ಅಚಾನಕ್ ಮತ್ತೆ ಫ್ರೆಂಡ್ಸ್ ಎಲ್ಲ ಸ್ನೇಹಿತರು ಅಟ್ಲೀಸ್ಟ್ ನೀವು ಕಾಲೇಜ್ ಬಂದಿಲ್ಲ ಅಂದ್ರೂ ಕೂಡ PUC ಫಸ್ಟ್ ಇಯರ್ ಸೆಕೆಂಡ್ ಕಟ್ಟಿಗೆಯಿಂದ ಅಲ್ಲಿ ಪಾಸ್ ಆಗಿ ಮಾಡಂತಂದು ಹೇಳಿದ್ರು. ಅದೇ ರೀತಿ ಸೆಕೆಂಡ್ ಇಯರ್ ಕೂಡ ಇದು ಮಾಡಿ ಪಾಸ್ ಆಗಿ ಆಮೇಲೆ ಡಿಗ್ರಿ ಫಸ್ಟ್ ಇಯರ್ ಡಿಸ್ಕಂಟಿನ್ಯೂ ಆಯ್ತು. ಆ ರೀತಿ ಹಂಗ ಮುಂದುವರ್ಕೊಂಡು ಓದಕ್ ಇನ್ನೂ ಆಸೆ ಇತ್ತಾದ್ರೆ ಆಸೆ ಇತ್ತು. ಮನೆ ಪರಿಸ್ಥಿತಿ ಏನಂದ್ರೆ ಈ ರೈತರ ಫ್ಯಾಮಿಲಿಯಾಗ ಏನಾಗ್ತೈತಿ ಅಂದ್ರೆ ಬಹಳಷ್ಟು ಅಂದ್ರೆ ದುಡಿಮೆ ಇರ್ತೈತಿ. ಅಂದ್ರೆ ದುಡಿಮೆ ಎಷ್ಟು ಇರ್ತೈತಿ ಅದಕ್ಕೆ 5 ಪಟ್ಟು ಸಾಲ ಕೂಡ ಇರ್ತೈತಿ. ಆಗಿನ ಟೈಮ್ನಾಗ ತಂದೆಯವ್ರಿಗೆ ಅಂದ್ರೆ ಎಲ್ಲ ರೀತಿ ಪೊಲಿಟಿಕಲ್ ಆಗಿದ್ರು ಎಲ್ಲ ಇದ್ರು ಅಂದ್ರೂ ಕೂಡ ಈ ಸಾಲದ್ದು ಏನು ಹೊರೆ ಐತಲ್ಲ ಅದನ್ನ ತೀರ್ಸ್ಲಿಕ್ಕೆ ಅನಿವಾರ್ಯವಾಗಿ ದುಡಿಮೆಗೆ ಇಳ್ಳೇಬೇಕಾಯ್ತು. ದುಡಿಮೆಗೆ ಬಂದ್ವಿ. ಯಾಕಂದ್ರೆ ಆ ಟೈಮ್ನಾಗ ಒಂದು 23 ಲಕ್ಷ ಸಾಲ. ಆ ಸಾಲಗೋಸ್ಕರ ಈ ಸೊಸೈಟಿಗಳು ಹರಾಜಿಗೆ ಬರ್ತಾವ, ಮನೆ ಲ್ಯಾಂಡ್ ಇವೆಲ್ಲ. ಆ ಟೈಪ್ ಹರಾಜಿಗೆ ಬರೋಂಥ ಪರಿಸ್ಥಿತಿ ಬಂದಾಗ ತಂದೆಯವ್ರು ನಮ್ಗೆ ತಿಳಿಸಿದಾಗ ನಾವು ಅನಿವಾರ್ಯವಾಗಿ ದುಡ್ಲೇಬೇಕಾಯ್ತು. ಕಾಲೇಜ್ ಇನ್ಕಂಪ್ಲೀಟ್ ಮಾಡಿ ಮತ್ತೆ ದುಡಿಮೆ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಓಕೆ ಸರ್, ಈಗ ತಾವು ಹೇಳಿದ್ರ ತಮ್ಮದೇವರು ರಾಜಕೀಯದಲ್ಲಿ ಇದ್ರು ಅಂತ, ತಂದೆಯವ್ರ ಬಗ್ಗೆ ಹೇಳಿದ್ದಾರೆ ಸರ್. ತಂದೆಯವರು ಸರ್ ಹೊಸಪೇಟೆಗೆ ಬಂದ್ಮೇಲೆ ಏನಾಯ್ತು, ಅವಾಗ ಈ ನಮ್ಮ ಯಾವುದು ಪುರಸಭೆ ಇತ್ತು, ಅಮರಾವತಿ ಮುನ್ಸಿಪಾಲಿಟಿ ಪುರಸಭೆ ಇತ್ತು. ತಂದೆಯವ್ರದ್ದು ಭಾಳ ದೊಡ್ಡ ಹೆಸರು. ಅಂದರೆ ಭಾಳಷ್ಟು ಜನ ಸಂಬಂಧಿಕರು, ಅಣ್ಣ ತಮ್ಮಂದಿರು, ಭಾಳ ಒಂದು ದೊಡ್ಡ ಫ್ಯಾಮಿಲಿ. ಹಂಗಿದ್ದಾಗ ಪುರಸಭೆ ಎಲೆಕ್ಷನ್ ನಿಂತರು. ಯಾವುದು ಇವಾಗ ನಾವು ಹೊಸೂರು ಮಗಾಣಿ ಅಂತವಲ್ಲ, ಆ ಪುರಸಭೆ ಎಲೆಕ್ಷನ್ ನಿಂತು ಹೈಯೆಸ್ಟ್ ಲೀಡ್ನಾಗ ಗೆದ್ರು ಸರ್. ಗೆದ್ದು ಸಂಪೂರ್ಣವಾಗಿ 5 ವರ್ಷವರೆಗೆ ಪುರಸಭೆ ಅಧ್ಯಕ್ಷರಾಗಿ ಉಳಿದ್ರು. ಆಮೇಲೆ ಪುರಸಭೆ ಆದ್ಮೇಲೆ ಅದು ಹೊಸಪೇಟೆ ತಾಲೂಕು ಪುರಸಭೆಯನ್ನ ಕ್ಲೋಸ್ ಮಾಡಿ ನಗರಸಭೆ ಮಾಡಿದ್ರು ಸರ್. ನಗರಸಭೆ ಕೂಡ ಎಲೆಕ್ಷನ್ ಮಾಡಿದ್ರು. ನಗರಸಭೆ ಎಲೆಕ್ಷನ್ ಮಾಡಿ ತಂದೆಯವರು ನಗರಸಭೆ ಸ್ಥಾಯಿ ಸಮಿತಿಯಾಗಿ ಅಧ್ಯಕ್ಷರಾಗಿ ಎಲೆಕ್ಟ್ ಆದ್ರು. ಅದು ಕೂಡ 2.5 ವರ್ಷ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ತಂದೆಯವರಿಗೆ ಬಹಳಷ್ಟು ರಾಜಕೀಯ ಹುಚ್ಚು. ಹಾಗಾಗಿ ಬಹಳಷ್ಟು ಸತ್ಯ ಕಾಂಗ್ರೆಸ್ ಪರವಾಗಿ ನಾವು ತಾತವ್ರ ಕಾಲದಿಂದನೇ ಟಿಕೆಟ್ ಬೇಕಂತ ಕೇಳ್ಕೊಂತ ಬಂದ್ವಿ. ತಂದೆಯವ್ರಿಗೆ ಕೂಡ ಸಿಗಲಿಲ್ಲ. ತಂದೆಯವ್ರಿಗೆ ನಾನು ಬಹಳಷ್ಟು ಅಂದ್ರೆ ಆರ್ಥಿಕವಾಗಿ ಸಾಲ ಗೀಲ ಎಲ್ಲ ತೀರಿಸಿ ಆರ್ಥಿಕವಾಗಿ ಬಹಳಷ್ಟು ಒಂದು ಒಳ್ಳೆ ಪೊಸಿಷನ್ ಬಂದಾಗ ಅವ್ರಿಗೆ ದುಡಿಮೆಕಿನ ಜನಸೇವೆ ಮಾಡ್ಬೇಕು ನೀನು ಅಂಬೋದು ಬಹಳಷ್ಟು ಕನಸು. ಈ ರಾಜಕೀಯ ನಾನು ಬರಲೇಬಾರ್ದಂತ ನಂದು ಬಹಳಷ್ಟು ದೂರ. ಈ ಪೊಲಿಟಿಷಿಯನ್ಸ್ ನೋಡಿದ್ರೆ ಬಹಳ ದೂರ ಹೋಗೋದು. ಅಂದ್ರೆ ನನಗೆ ಇದೇನ ಆಗ್ತಿದ್ದಲ್ಲ. ಅಂದ್ರೆ ಮೂಲತಃ ಎಲ್ಲ ಪೊಲಿಟಿಕಲ್ ಫ್ಯಾಮಿಲಿನ ಎಲ್ಲರೂ ಜನಗಳಿಗೋಸ್ಕರ ಬಹಳಷ್ಟು ಕೆಲಸ ಮಾಡ್ಯಾರ ಸರ್. ತಂದೆಯವರು ಪುರಸಭೆ ಅಧ್ಯಕ್ಷರಾದಾಗ 36 ಹಳ್ಳಿಗೆ ಸ್ವತಂತ್ರ ಸಿಕ್ಕಾಗ ಸರ್ ಅಲ್ಲಿ ವಿದ್ಯುತ್ ಕರೆಂಟ್ ಇದ್ದಿದ್ದಿಲ್ಲ ಸರ್. ಅವಾಗ ಪುರಸಭೆ ಅಧ್ಯಕ್ಷರಾಗಿ 36 ಹಳ್ಳಿಗೆ ತಂದೆಯವರೇ ಕರೆಂಟ್ ಕೊಟ್ರು ಸರ್. ಆಗ ಮುಳ್ಳೂರು ರಾಮಪ್ಪ ಅವರು ಪವರ್ ಮಿನಿಸ್ಟರ್ ಇದ್ರು. ಅದು ಒಂಥರ ದೊಡ್ಡ ಇತಿಹಾಸ ಸರ್ ತಂದೆಯವ್ರದ್ದು. ಇವತ್ತಿಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ನಮ್ಮ ಭಾಗದ ಜನ, ಯಾವುದು ನಮ್ಮ ಹೊಸಪೇಟೆ ಜನ ಇವತ್ತು ಕೂಡ ಬಹಳಷ್ಟು ತಂದೆಯವ್ರ ಬಗ್ಗೆ ಬಹಳ ದೊಡ್ಡ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಓಕೆ ಸರ್, ಇನ್ನು ಅಣ್ಣ ತಮ್ಮ ಧರ್ಮಪತಿಯವರು ಮಕ್ಕಳ ಬಗ್ಗೆ ಹೇಳ್ತಾರೆ ಸರ್. ಇವಾಗ ನಮ್ಮ ಅಣ್ಣ ಇದ್ದಾನೆ ಸರ್. ಅಣ್ಣ ಅವರು ಒಳ್ಳೆ ಬಿಸ್ನೆಸ್ ಮಾಡ್ತಾರ. ಅವರು ಪೊಲಿಟಿಕಲ್ ಅಲ್ಲಿ ಇಲ್ಲ, ದುಡಿಮೆಲೆ ಮುಂದುವರಿತಾರ. ನಮ್ದು ನಮ್ಮ ಧರ್ಮಪತ್ನಿ ವಿಚಾರಕ್ಕೆ ಬಂದ್ರೆ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಅವ್ರು ರಾಜಪೂತ್, ನಾವು ವಾಲ್ಮೀಕಿ, 3 ಮಕ್ಕಳು ಇದ್ದಾರೆ ಸರ್. ಇವಾಗ ಅಂಬೈರ್ವಾಲಿ ಅಂತಂದು ಈ ಸಿದ್ಧಾರ್ಥ ಇವರೆಲ್ಲ ಚಿಕ್ಕಮಂಗ್ಳೂರು ಅಲ್ಲಿ ಓದ್ತಿದ್ದಾರೆ. ಗೌರವ್, ಗೋಕುಲ್ ಮತ್ತೆ ಆರಾಧ್ಯ ಅಂತಂದು ಒಳ್ಳೆ ಎಜುಕೇಶನ್ ಕೊಡ. ನಾನು ಅಟ್ಲೀಸ್ಟ್ ನಾವು ಓದಿಲ್ಲ, ಮಕ್ಕಳಿಗಾದ್ರೂ ಕೂಡ ಒಳ್ಳೆ ಎಜುಕೇಶನ್ ಕೊಡ ನಮ್ಮ ನಿಟ್ಟಿನಲ್ಲಿ ಅಲ್ಲಿ ಇವಾಗ ಚಿಕ್ಕಮಂಗ್ಳೂರಲ್ಲಿ ಓದ್ತಿದ್ದಾರೆ ಸರ್. ನಮಗೆ ಕೂಡ ಬಹಳಷ್ಟು ಖುಷಿ ಐತಿ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದವರು, ಯಾವುದೇ ರೀತಿ ಸೌಲಭ್ಯಗಳು ಇದ್ದಿದ್ದಿಲ್ಲ, ಇನ್ನೂ ಇದ್ದಿದ್ದಿಲ್ಲ. ಹಂಗಾಗಿ ಅವ್ರ ಫ್ಯೂಚರ್ ಒಂದು ಸ್ವಲ್ಪ ಒಳ್ಳೇದಾಗಲಿ, ಬ್ರೈಟ್ ಫ್ಯೂಚರ್ ಆಗಲಿ. ಅಟ್ಲೀಸ್ಟ್ ಸಮಾಜದಲ್ಲಿ ಒಂದು ಅಟ್ಲೀಸ್ಟ್ ಇವಾಗ ನಮ್ಗೆ ಬಹಳಷ್ಟು ತೊಂದರೆ ಆಗ್ತೈತಿ. ಅಂದ್ರೆ ಇವಾಗ ಯಾವುದೇ ಇಂಗ್ಲಿಷು ಮತ್ತೊಂದು ಇನ್ನೊಂದು ಜಾಸ್ತಿ ಅಂದ್ರೆ ಕನ್ನಡ ಮೀಡಿಯಂ ಓದಿದ್ರು ಕೂಡ ಬಹಳಷ್ಟು ಜನ ಬುದ್ಧಿವಂತರು ಇದಾರ. ಆದ್ರೂ ಕೂಡ ನಮಗೆ ಕೆಲವೊಂದು ಜಲ್ದಿ ಐಡೆಂಟಿಫೈ ಮಾಡ್ಕೊಂಬಕ್ಕಾಗಲ್ಲ. ನಮ್ಮ ತರ ಆಗೋದು ಬೇಡ, ನಮ್ಮ ಮಕ್ಕಳು ಕೂಡ ಒಂದ್ ಒಳ್ಳೆ ಇದ್ರಲ್ಲಿ ಬರಲಂಬ ನಿಟ್ಟಿನಲ್ಲಿ ರಾಜಕೀಯ ಬರೋದು ಬೇಡ ಮಕ್ಕಳು ಅಂತೀರಾ ಸರ್? ಸರ್ ಅವ್ರು ನಾನು ಯಾವ್ದು ಕೂಡ ಮಕ್ಕಳಿಗೆ ನೀವು ಇದನ್ನೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ನೋದು ಕಂಡೀಷನ್ ಏನಿಲ್ಲ. ಅವ್ರ ಆಸಕ್ತಿ ಯಾವ್ದಿದೆ ಅವ್ರು ಅದ್ರಲ್ಲಿ ಮುಂದುವರೆದ್ರೆ ನಂಗೆ ಬಹಳಷ್ಟು ಖುಷಿ ಸರ್. ಓಕೆ, ಇನ್ನ ತಮ್ಗೆ ಹೇಳಿದ್ರಿ ರಾಜಕೀಯದಿಂದ ನಾನು ತುಂಬಾ ದೂರ ಇದ್ದೆ ಅಂತ. ಹೇಗ್ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ? ತಮ್ಮ ತಂದೆಯವರ ಬಲವಂತನ ಅಥವಾ ತಮ್ಮ ಆಮೇಲೆ ಆಸಕ್ತಿ ಬಂತ ಸರ್? ಸರ್ ತಂದೆಯವ್ರು ಬಹಳಷ್ಟು ಫೋರ್ಸ್ ಸರ್. ಇದು
ಇಲ್ಲ ಜನಸೇವೆ ಮಾಡ್ಬೇಕು, ನಮ್ಮ ತಂದೆಯವ್ರು ಮಾಡ್ತಿದ್ರು, ತಾತವ್ರು ಕೂಡ ಆ ಟೈಮ್ನಲ್ಲಿ ಭಾಳ ಪೊಲಿಟಿಕಲ್ ಆಗಿ ಭಾಳ ಒಳ್ಳೆ ಇದಿತ್ತು. ಆಮೇಲೆ ತಂದೆಯವ್ರ ಪುರಸಭೆ ಅಧ್ಯಕ್ಷರು, ನಗರಸಭೆ ಸ್ಥಾಯಿ ಸಮಿತಿ ಇದು ಅದಾದ್ಮೇಲೆ ನಮಗೆ ಏನಂದ್ರೆ ಇದು ರಾಜಕೀಯದಲ್ಲಿ ನಮ್ಮ ಲೋಕಲ್ ಹೊಸಪೇಟೆ ಆಗಿ ನಮ್ಗೇನು ತೊಂದರೆ ಇಲ್ಲ ಸರ್. ನಮಗೆ ಹೊಸಪೇಟೆಯಿಂದ 30 ಕಿಲೋಮೀಟರ್ ಯಾವುದು ಕಂಪ್ಲಿ ಟೋಟಲ್ ಅಲ್ಲೆಲ್ಲೂ ಸ್ಟಾರ್ಟ್ ಆಯ್ತು ಒಂದು 90 ಕಿಲೋಮೀಟರ್ ಆಗ್ತಿದೆ ಸರ್ ಕ್ಷೇತ್ರ. ಅಂದ್ರೆ ನಮ್ಗೆ ಕುರುಗೋಡು ಒಂದು ತಾಲೂಕು, ಕಂಪ್ಲಿ ಒಂದು ತಾಲೂಕು, ಬಳ್ಳಾರಿ ಒಂದು ತಾಲೂಕು, 3 ತಾಲೂಕು. ಹಂಗಾಗಿ ಅಲ್ಲಿ ಹೋಗಿ ಚುನಾವಣೆ ಫೇಸ್ ಮಾಡೋದು ಬಹಳಷ್ಟು ಇದಿತ್ತು. ಆ ಟೈಮ್ನಲ್ಲಿ ಗೊತ್ತಲ್ಲ ಸರ್, ಬಳ್ಳಾರಿ ಅಂದ್ರೆ ಯಾರು ಆ ಟೈಮ್ನಲ್ಲಿ ನಾವು ಚುನಾವಣೆ ಮಾಡ್ಬೇಕಾದ್ರೂ ಕೂಡ ಕರ್ನಾಟಕದ ರಾಜಕೀಯ ಒಂದ್ ಕಡೆ ಆದ್ರೆ ಮಂಡ್ಯ ರಾಜಕೀಯ, ಬಳ್ಳಾರಿ ರಾಜಕೀಯನೇ ಬೇರೆ ತರ. ನಾವು ಚುನಾವಣೆ ಚುನಾವಣೆ ನಾನು ಕ್ಯಾಂಡಿಡೇಟ್ ಅಂತ ಹೋದ್ಮೇಲೆ ನನ್ನಿಂದ 3 ಜನ 4 ಜನ ಮಾತ್ರ ಇರ್ತಿದ್ರು ಅವಾಗ. ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಗೆದೋದಲ್ಲ, ಅವ್ರ ಎದುರು ಹೋಗಿ ನಿಂದ್ರದೇ ದೊಡ್ಡ ಒಂದು ಸಾಹಸದ ಕೆಲಸ ಅಂತ. ಸೊ ಮೊದಲ ಚುನಾವಣೆ ಸರ್ ಪಕ್ಷೇತರರಾಗಿ ತಾವು ಸ್ಪರ್ಧೆ ಮಾಡಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರಿ ಸರ್. ಮೊದಲ ಚುನಾವಣೆ ಎಷ್ಟು ಮತಗಳು ತಗೊಂಡ್ರ ಸರ್? ನಾವು 36,500 ಮತಗಳು ತಾಂದ್ವಿ ಸರ್ ಆಗಿನ ಕಾಲಕ್ಕೆ. ಅವಾಗ ಸೆಕೆಂಡ್ ಪ್ಲೇಸ್ ನಮ್ದು ಸರ್, ಕಾಂಗ್ರೆಸ್ 3rd ಪ್ಲೇಸ್, ಬಿಜೆಪಿ 4th ಪ್ಲೇಸ್ ಸರ್. 4th ಪ್ಲೇಸ್. ಹೇಗೆ ಸರ್ ಆಗಿನ ಕಾಲಕ್ಕೆ ಫೈನಾನ್ಷಿಯಲ್ ಎಲ್ಲ ಇತ್ತ ಹೇಗೆ ಸರ್? ಸರ್ ನಮ್ಮ ಇತಿಮಿತಿಯಲ್ಲಿ ಅಂದ್ರೆ ಅಂತ ದೊಡ್ಡ ಇದೇನಲ್ಲ, ನನಗೆ ನಂಬಿಕೆ ಇತ್ತು ಸರ್. ಯಾಕಂದ್ರೆ ತಂದೆಯವ್ರು ಮಾಡಿದ ಒಂದು ಒಳ್ಳೆ ಕೆಲಸಗಳು ನಮಗೆ ಕೂಡ ಯಾವುದೇ ರೀತಿ ಜಾಸ್ತಿ ಇವತ್ತು ಕೂಡ ನಾನು ಇದಾಗ್ಲೇಬೇಕು, ಇದು ದೇವರು ತಾನೇ ಪ್ರಾಮಾಣಿಕವಾಗಿ ಜನಗಳ ಮಧ್ಯೆ ಇದ್ದು ಜನಗಳಿಗೋಸ್ಕರ ಕೆಲಸ ಮಾಡಿದ್ರೆ ಅಧಿಕಾರ ಹಣ ಎಲ್ಲ ಕೂಡಿ ಬರ್ತದೆ ಸರ್. ಅದ್ರಾಗೇನು ಬೇರೆ ಮಾತಿಲ್ಲ. ಏನಂದ್ರೆ ನಾವಿರೋಂಥ ವೃತ್ತಿ ಅನ್ಯಾಯ ಆಗ್ಬಾರ್ದು. ಅಂದ್ರೆ ಪ್ರಾಮಾಣಿಕವಾಗಿ ನಾವು ಜನಗಳ ಮಧ್ಯೆ ಇರಬೇಕು, ಜನಗಳಿಗೋಸ್ಕರನೇ ಕೆಲಸ ಮಾಡ್ಬೇಕು. ಅಲ್ಲಿ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ್ದು ಜನತೆ ಇದೇನಾಗಿತ್ತಂದ್ರೆ ಏನಪ್ಪ ಹೊರಗಿನವ್ರು ಬರ್ತಾರ, ಗೆತ್ತಾರ, ಅವರು ಎಲ್ಲೋ ಇರ್ತಾರ ಅಂಬೋದು ಈ ರೀತಿ ಬಹಳಷ್ಟು ಆಲೋಚನೆಗಳಿದ್ದು. ಆ ರೀತಿ ಆಗ್ಬಾರ್ದಂತ ಇವತ್ತು ಕಂಪ್ನಿಯಲ್ಲಿ ಕೂಡ ಮನೆ ಮತ್ತು ಆಫೀಸ್ ಸರ್, ಕುರುಗೋಡಿಯಲ್ಲಿ ಕೂಡ ಮನೆ ಮತ್ತು ಆಫೀಸು. 15 ದಿನ ಕಂಪ್ನಿ ಇದ್ರೆ 15 ದಿನ ಕುರುಗೋಡಿ ಇರ್ತೀನಿ ಸರ್. ಅಧಿವೇಶನ ಬಿಟ್ರೆ ನನ್ನ 6 ವರ್ಷದ ಜೀವನದಲ್ಲಿ ಅಧಿವೇಶನ ಬಿಟ್ಟರೆ ನನ್ನ ಸ್ವಂತ ಎಲ್ಲೋ ನಾನು ಫಾರಿನ್ಗೆ ಹೋದ, ಇಲ್ಲ ನನ್ನ ವೈಯಕ್ತಿಕ ಯಾವುದೋ ಎಂಜಾಯ್ ಮಾಡಿದೆ, ಈ ರೀತಿ ಯಾವುದಿಲ್ಲ ಸರ್. ಕ್ಷೇತ್ರ ಬಿಟ್ಟರೆ ಹೊರಗೆ ಕಾಲಕ್ಕಲ್ಲ. ಅಧಿವೇಶನ ಒಂದು ಬಿಟ್ರೆ ಯಾವತ್ತು ಕೂಡ ನಾನು ಬೆಂಗಳೂರಿಗೆ ಬರಲ್ಲ. ಇವಾಗ ಅಧಿವೇಶನದಲ್ಲೇ ನನ್ಗೆ ಏನ್ ಕೆಲಸಗಳು ಕಂಪ್ಲೀಟ್ ಮಾಡ್ಕೊಂಡಿ ಅದಾದ್ಮೇಲೆ ಕ್ಷೇತ್ರದಲ್ಲಿ. ಓಕೆ ಸರ್. ಸರ್ ಈಗ ಸೆಕೆಂಡ್ ಟೈಮ್ ತಾವು ಫಸ್ಟ್ ಟೈಮ್ ಸೋತ್ರಿ, ಎರಡ್ ಟೈಮ್ ಕಾಂಗ್ರೆಸ್ ಹೇಗೆ ಬಂದ್ರಿ ಸರ್? ಸರ್ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ತಂದೆಯವರು ತಾತವರು ಎಲ್ಲರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಪಕ್ಷೇತರ ಸರ್? ಇಲ್ಲ ಸರ್, ಫಸ್ಟ್ನೇ ಟೈಮ್ 100% ಟಿಕೆಟ್ ಕನ್ಫರ್ಮ್ ಆಗಿಬಿಡೋದು. ಕೆಲವೊಂದು ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗ್ಬೇಕಂದ್ರೆ ಅದೇನೋ ದೊಡ್ಡ ಒಂದು ಮಿರಾಕುಲ್ ಸರ್. ಅದು ಆ ಕಾಂಗ್ರೆಸ್ನಾಗ ಅಂದ್ರೆ ಆ ರೀತಿ ಬಂದ್ಬಿಟ್ಟಿ ಸರ್ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಹಂಗಾಗಿ ಕಾಂಗ್ರೆಸ್ ಬಹಳ ಫೈಟ್ ಮಾಡಿದ್ವಿ ಸರ್ ಕೊನೆ ಮೂಮೆಂಟ್ ವರೆಗೆ. ಇಡೀ ರಾಜ್ಯದಲ್ಲಿ ಕೊನೆ ಬಿ ಫಾರ್ಮ್ ನಮ್ ಕಂಪ್ಲೀಟ್ ಸರ್. ನನಗೆ ಕೊನೆ ಲಾಸ್ಟ್ 9 o'clock ನಾಳೆ ನಾಮಿನೇಷನ್ ಮಾಡ್ಬೇಕಂದ್ರೆ ಇವತ್ತು 9 o'clock ವರೆಗೆ ನೀವು ಟಿಕೆಟ್ ಕೊಡ್ತು ಅಂತಂದೇಳಿ ಟಿಕೆಟ್ ಕೊಡ್ಲೇ ಇಲ್ಲ ಸರ್. ಅನಿವಾರ್ಯ ಜನಗಳು ಒತ್ತಡ. ಹಂಗಾಗಿ ನಾನೆಲ್ಲ ಸ್ಪರ್ಧೆ ಮಾಡ್ಲೇಬೇಕಂತ ಡಿಸೈಡ್ ಮಾಡಿ, ಯಾಕಂದ್ರೆ ತಂದೆಯವ್ರು ಕೂಡ 3 ಟೈಮ್ ಕಾಂಗ್ರೆಸ್ ಟಿಕೆಟ್ ಕೇಳಿ ಸಾಕಾಗಿ ಅವ್ರಿಗೆ ಅಲ್ಲಿ ಕ್ಲೋಸ್ ಆಯ್ತು ಸರ್. ನಾನು ಆ ರೀತಿ ಆಗೋದ್ ಬೇಡ, ಜನಗಳು ಸೇವೆ ಮಾಡಂಗಾದ್ರೆ ನಮ್ಗೆ ಒಳ್ಳೆ ಮನಸ್ಸಿದ್ರೆ ಜನಗಳು ಆಶೀರ್ವಾದ ಮಾಡ್ತಾರಂತ ನಾನು ಇಂಡಿಪೆಂಡೆಂಟ್ ಆಗಿ ನಿಂದೆ ಸರ್. ಜನಗಳು ಕೂಡ ನಿರೀಕ್ಷೆ ಮೀರಿ ಓಟ್ ಹಾಕಿದ್ರು. ಆ ನೆಕ್ಸ್ಟ್ ಟೈಮ್ ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ತು, ವಿನ್ ಆದ್ವಿ ಸರ್. ರಾಜಕೀಯದಲ್ಲಿ ಒಂದಿದೆ, ಫಸ್ಟ್ನೇ ಸಲ ಎಲೆಕ್ಷನ್ ನಿಲ್ಲೋದು ಸೋಲಕ್ಕೆ, ಎರಡನೇದು ಸೋಲ್ಸಕ್ಕೆ, ಮೂರನೇದು ಗೆಲ್ಲಕ್ಕೆ ಅಂತ. 2ನೇ ಸಲಿನೇ ಗೆದ್ದಿದ್ದೀವಿ. ಹೌದು ಸರ್, ಹೌದು ಸರ್. ಕಂಪ್ನಿ ಜನಗಳು ಏನು ಈ ಪ್ರೀತಿ ವಿಶ್ವಾಸ ಏನಿದೆ ಅಲ್ಲ ಸರ್, ಜೀವನದಾಗ ಯಾವತ್ತು ಮರೆಯಕ್ಕಾಗಲ್ಲ. ಕ್ಷೇತ್ರ ಜನತೆ ಇವತ್ತು ಕೂಡ ಬಹಳಷ್ಟು ಪ್ರೀತಿ ಕೊಡ್ತಾರೆ ಸರ್. ಯಾಕಂದ್ರೆ ಅವ್ರಿಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ. ನಮಗ್ ಕೂಡ ಕ್ಷೇತ್ರ ಸ್ವಂತ ನಮ್ಮ ಅಣ್ಣ ತಮ್ಮ ನಮ್ಮ ತಾಯಿ ತಂದೆ ಥರನೇ ನಾನು ನೋಡೋದು. ಅದು ಬಿಟ್ಟು ಬೇರೆ ಯಾವುದು ಕೂಡ ಇದಿಲ್ಲ. ಯಾಕಂದ್ರೆ ಆ ವಿಶ್ವಾಸ ಪ್ರೀತಿ ಬೆಲೆ ಕಟ್ಟಕ್ಕಂತ ಆಗಲ್ಲ ಸರ್. ಕರೆಕ್ಟ್ ಸರ್. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ನೋಡಿದಾಗ ಚುನಾವಣೆಯಲ್ಲಿ ಕೋಟಿ ಅನ್ನೋದು ಇಂಟ್ರೊಡ್ಯೂಸ್ ಆಗಿದ್ದು, ಖರ್ಚುಗಳು ಲಕ್ಷದಲ್ಲಿ ಆಗ್ತಿ 1,000 ಲಕ್ಷ ಕೋಟಿ ಅನ್ನೋದು ಬಳ್ಳಾರಿನಲ್ಲೇ ಐ ಥಿಂಕ್ ಇಂಟ್ರೊಡ್ಯೂಸ್ ಆಗಿದ್ದು. ತಮ್ಗದು ಹೇಗೆ ಕಷ್ಟ ಆಯ್ತು ಸರ್ ಚುನಾವಣೆಗಳು ಫೇಸ್ ಮಾಡುವಂತ ಸಂದರ್ಭದಲ್ಲಿ? ಸರ್ ತಾವ್ ಹೇಳ್ತಿರೋದು 100% ಸತ್ಯ. ಈ ರಾಜಕೀಯ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ, ಸಾಮಾನ್ಯ ಜನ ತಾವು ಕೂಡ ಜನಗಳಿಗೆ ಒಂದು ಸೇವೆ ಮಾಡ್ಬೇಕಂತ ನೀವು ತಾವು ಮುಂದೆ ಬಂದ್ರು ಕೂಡ ಈ ಪರಿಸ್ಥಿತಿ ಐತಲ್ಲ ಬಹಳ ರಾಜಕೀಯವಾಗಿ ಬಹಳ ಕೆಟ್ಟೋಗಿದೆ ಸರ್.
ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ರಾಜಕಾರಣ ಮಾಡೋಂಥ ಸ್ಥಿತಿಯಲ್ಲಿ ಇಲ್ಲ, ಆ ರೀತಿ ಇದಾಯ್ತು. ಯಾಕಂದ್ರೆ ಅದಕ್ಕೆ ನಾವು ಪ್ರತಿ ಕಾಲೇಜು ಸ್ಕೂಲಲ್ಲಿ ಈ ನಮ್ಮ ಸ್ಟೂಡೆಂಟ್ಗಳಿಗೆ ಒಳ್ಳೆ ನಮ್ಮ ಡಿಗ್ರಿ ಡಿಪ್ಲೊಮಾ ಏನು ಸ್ಟೂಡೆಂಟ್ಸ್ ಇದಾರಲ್ಲ, ಇದನ್ನ ಬದಲಾವಣೆ ಮಾಡ್ಬೇಕಂದ್ರೆ ಈ ಶಿಕ್ಷಣ ಬಿಟ್ರೆ ಬೇರೆ ಏನಿಲ್ಲ ಸರ್. ಯಾಕಂದ್ರೆ ಆ ಶಿಕ್ಷಣದಲ್ಲೇ ಇವೆಲ್ಲ ಚೇಂಜಸ್ ಬದಲಾವಣೆ ಆಗ್ಬೋದು ಅಂತ ನನಗೆ. ಮಕ್ಕಳಿಗೆ ಕೂಡ ಇದೆ ಹೇಳ ಸರ್, ಮುಂದೆ ನೀವು ಒಳ್ಳೆ ಅಧಿಕಾರಕ್ಕೆ ಮಾಡ್ತೀರಿ, ಒಳ್ಳೆ ಅಧಿಕಾರಿಗಳು ಆಗ್ತೀರಿ, ನೀವು ಇಂಥವು ಏನು ಇವತ್ತಿನ ಪದ್ಧತಿಗಳು ಇದಾವಲ್ಲ ಇವನ್ನೆಲ್ಲ ಅಟ್ಲೀಸ್ಟ್ ಬದಲಾವಣೆ, ನೀವು ಪೂರ ಬದಲಾವಣೆ ಮಾಡೋಕ್ಕಾಗಲ್ಲ, ನಿಮ್ಮ ಇತಿಮಿತಿಯಲ್ಲಿ ಎಷ್ಟು ಬದಲಾವಣೆ ಮಾಡೋಕ್ಕಾಗ್ತಿತ್ತು ಅಷ್ಟು ಬದಲಾವಣೆ ಮಾಡ್ರಂತ ಪ್ರತಿ ಶಾಲೆಯಲ್ಲಿ ಹೇಳೋದು ಕೂಡ ಇದೇ ಮಾತು ಸರ್. ನಾನು ಸರ್ ಈಗ 2ನೇ ಬಾರಿಗೆ ಶಾಸಕರಾಗಿದ್ದೀರಿ ಸರ್, ತೃಪ್ತಿ ಇದೆಯಾ ಸರ್ ತಾವು ಮಾಡಿರೋ ಕೆಲಸಗಳ ಬಗ್ಗೆ ಎಲ್ಲ? ಸರ್ ನನಗೆ ಲಾಸ್ಟ್ ಟೈಮ್ ನಾನು ಸುಮಾರು 1,200 ಕೋಟಿ ತಗೊಂಡೋಗಿನಿ ಸರ್. 1,200 ಕೋಟಿವರೆಗೆ ತಗೊಂಡೋಗಿನಿ ಸರ್. ಈ ಸತಿ ಹೌದು ಸರ್, ಹೌದು ಸರ್. ನಮಗೆ ಈ ಸತಿ ಬಹಳಷ್ಟು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಮಾಡ್ಯಾರ ಸರ್. ಯಾಕಂದ್ರೆ ನಮ್ಮ ಇಡೀ ಕ್ಷೇತ್ರ 99% ಇರಿಗೇಷನ್ ಸರ್. ಅಂದ್ರೆ ಹೈಯೆಸ್ಟ್ ಎಕ್ಸ್ಪೋರ್ಟು ಅಂಜೂರ, ಇವಾಗ ಎಲ್ಲಿ ಹೈದರಾಬಾದ್ ಅನೇಕ ದುಬೈ ಎಕ್ಸ್ಪೋರ್ಟ್ ಆಗ್ತೈತಿ. ಮಿರ್ಚಿ ಸರ್ ಹೈಯೆಸ್ಟ್, ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಮಗೆ ಹೈಯೆಸ್ಟ್ ಮಿರ್ಚಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಗ್ರೋತ್ ಪ್ಲಸ್ ಇದು ಬರೋದು ನಮ್ಮ ಕುರುಗೋಡು ಸರ್. ಹಂಗಾಗಿ ನಮಗೆ ನೀರಿನ ಸಮಸ್ಯೆ ಬಹಳಷ್ಟು ಇದಾಗ್ತದೆ ಸರ್. ಮಳೆ ಬಹಳಷ್ಟು ಕಮ್ಮಿ ನಮ್ಮ ಕುರುಗೋಡು ಭಾಗದಲ್ಲಿ ಮತ್ತೆ ಕಂಪ್ಲಿ ಭಾಗದಲ್ಲಿ ಮಳೆ ಬಹಳಷ್ಟು ಕಮ್ಮಿ. ಈಗಾಗಲೇ ನಾವು ಸುಮಾರು ಒಂದು 450 ಕೋಟಿ ರೂಪಾಯಿವರೆಗೆ ಈ ಲಿಫ್ಟ್ ಇರಿಗೇಷನ್ಸ್ಗೆ ಮತ್ತೆ ಕೆನಾಲ್ ಮತ್ತೆ ರೋಡ್ಸ್ಗೆ ಇವೆಲ್ಲ ರೈತರಿಗೆ ಸಂಬಂಧಪಟ್ಟಂಗ DCM ಅವರಿಗೆ ಮನವಿ ಮಾಡಿದ್ದೀವಿ ಸರ್. ಅವರು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ನಂದಾರ. ರೈತರ ಪರವಾಗಿ ಏನು ಕೆಲಸಗಳಿದಾವ 100% ಈ 5 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ನನಗೆ ಇದಿದೆ. ಓಕೆ ಸರ್, ಒಂದು ರೈತರದ್ದು ಹೇಳಿದ್ರಿ, ಜೊತೆಗೆ ಸ್ಟೂಡೆಂಟ್ಸ್ಗಳಿಗೆ ತಾವು ಹೇಳಿದ್ರ ಸ್ಕೂಲ್ಗೆ ಹೋದಾಗ ನಾನು ಮೋಟಿವೇಶನ್ ಮಾಡ್ತೀನಿ, ನಾನು ಸಂದೇಶ ಕೊಡ್ತೀನಿ ಅಂತ. ಹಾಗೆ ತಮ್ಗೆ ಅಲ್ಲಿ ಶಾಲಾ ಮಕ್ಳುಗಳು ಕಾಲೇಜ್ ಮಕ್ಳುಗಳು ಅನುಭವಿಸ್ತಾ ಇರುವಂತ ಸಮಸ್ಯೆ ಕೂಡ ತಮ್ಮ ಗಮನ ಇರುತ್ತೆ. ಅದಕ್ಕೆ ಒಬ್ರು ಶಾಸಕರಾಗಿ ತಾವೇನ್ ಪ್ರಯತ್ನ ಮಾಡ್ತಿದ್ರಿ ಸರ್? ನಾವು ಇವಾಗ ಏನೇನ್ ಸಮಸ್ಯೆ ಅನುಭವಿಸ್ತೀವಿ ತಮ್ಮ ಸರ್? ನಮಗೆ ಹೆಚ್ಚಿಗಿಂದಾಗಿ ಬಸ್ಸಿನ ಬಹಳಷ್ಟು ಸಮಸ್ಯೆ ಐತೆ. ಇವಾಗ ಅಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾವು ಗಮನಕ್ಕೆ ತಗೊಂಬಂದಿದ್ವಿ. ನಮ್ಗೆ ಹೆಚ್ಚಿಗೆ ಬಸ್ ಬೇಕಂತಂದು ಇವಾಗಲೇ ನಮಗೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದೇ ಟೋಟಲ್ 500-600 ಡ್ರೈವರ್ಸ್ ಇಲ್ಲ ಸರ್. ಅದನ್ನ ಇವಾಗ ಗಮನಕ್ಕೆ ತಗೊಂಬಂದು ಅದನ್ನ ಇವಾಗಲೇ 1,000 ಚಿಲ್ಡ್ರ ಏನು ಡ್ರೈವರ್ಗಳಿಗೆ ಇದು ಮಾಡ್ಯಾರ ಸರ್. ಹೆಚ್ಚೆಚ್ಚಾಗಿ ಡ್ರೈವರ್ನಲ್ಲಿ ಕರೆಯೋದು, ಬಸ್ಗಳು ಬೇಕಂದ್ರೆ ನಮ್ಮ ಶಾಸಕರ ಅನುದಾನ ಮತ್ತೆ KKRDB ಇಂಥವಕ್ಕ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗ ನಾವೊಂದಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ 4 ಜನ MLAಗಳು KMRC ಅಂತ ಫಂಡ್ ಇದೆ ಸರ್. ಆ ಫಂಡಲ್ಲಿ ಎಷ್ಟು ಬಸ್ ಬೇಕು ಅಷ್ಟು ಬಸ್ ಕೊಡ್ಲಿಕ್ಕೆ ಹೇಳಿದ್ವಿ. ಮಕ್ಕಳು ಇಂಟೀರಿಯರ್ ಪ್ಲೇಸ್ ಸರ್, ಅಂದ್ರೆ ಸಿಟಿಗೆ ಬರ್ಬೇಕಂದ್ರೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಆಗ್ತೈತಿ. ಬಹಳಷ್ಟು ಬಸ್ಸಿನ ಸಮಸ್ಯೆ ಐತಿ. ಯಾಕಂದ್ರೆ ಮಕ್ಕಳಿಗೆ ನಮ್ಮ ಸಾರಿಗೆಗೆ ಸರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಅವ್ರಿಗೆ ಓದಕ್ಕೆ ಬಹಳಷ್ಟು ತೊಂದರೆ ಆಗ್ತೈತಿ ಸರ್. ಹಂಗಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಇದೆ, ಯಾವುದು ಬಸ್ಸಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅದಾದ್ಮೇಲೆ ಇವಾಗ ನಮಗೆ ಎಲ್ಲ ಶಾಲೆಗಳಿಗೆ ಸರ್ ನಮ್ಗೆ ಇವತ್ತು ಅಂದ್ರೆ ಆರ್ಡರ್ ಆಗಿದೆ. ಇವಾಗ ಅಂದ್ರೆ ಈ RO ಪ್ಲಾಂಟ್ಸ್ಗಳು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಕ್ಷೇತ್ರದ ಎಲ್ಲಾ ಶಾಲೆಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಕತ್ತೀವಿ. ಬೆಂಚಸ್ಗಳು, ಅದಾದ್ಮೇಲೆ ಈ ಶೌಚಾಲಯಗಳು, ಲೈಬ್ರರಿ, ಕುರುಗೋಡಿನಲ್ಲಿ ಒಂದು ಲೈಬ್ರರಿ ಇದೆ, ಕಂಪ್ಲೇಲಿ ಲೈಬ್ರರಿ ಇದೆ. ಈ ರೀತಿ ಗ್ರಾಮ ಪಂಚಾಯತಿ ವಹಿಸಿ ಯಾವ್ದು ಹೆಡ್ ಕ್ವಾರ್ಟರ್ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಲೈಬ್ರರಿ ಮಾಡಂತ ವ್ಯವಸ್ಥೆ ಮಾಡಕತ್ತೀವಿ ಸರ್. ನಮ್ಮ ಸ್ವಂತ ದುಡ್ಡಿಂದ ಹಂಗೇನ ಬುಕ್ಗಳು ಅವಶ್ಯಕತೆ ಬಿತ್ತಂದ್ರೆ ಆ ಬುಕ್ಗಳು ಕೂಡ ಇವಾಗೇನು ಸಣ್ಣ ಪುಟ್ಟ ಟೀಚರ್ಸ್, ಪೊಲೀಸು, IAS ಇಂಥ ಬುಕ್ಸ್ಗಳು ಏನಿದಾವಲ್ಲ ನನ್ನ ಸ್ವಂತ ಅಲ್ಲಿ ಮಕ್ಕಳೇನ ರಿಕ್ವೈರ್ಮೆಂಟ್ ಐತಿ ಬೇಕಂದ್ರೆ ನಾನು ಸ್ವಂತ ದುಡ್ಡಿಂದ ನಾನು ಕೊಡ್ಸೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೌದು ಸರ್. ಸರ್, ಇನ್ನ ಸ್ಕೂಲ್ಗಳು ಕುಡಿಯೋ ನೀರಿಂದು ಸಮಸ್ಯೆ ಬಗೆಹರಿತಿದೆ. ಕ್ಷೇತ್ರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಜೊತೆಗೆ ರಸ್ತೆ ಒಂದು ಸಮಸ್ಯೆಗಳು, ಚರಂಡಿಗಳ ಸಮಸ್ಯೆಗಳ ಬಗ್ಗೆನೂ ಕೂಡ ಒಂದಷ್ಟು ಕೇಳ್ಪಟ್ಟಿದ್ದೀವಿ. ಹೇಗಿದೆ ಸರ್, ಸುಧಾರಿಸಿದೆ ಸರ್ ಇವಾಗೆಲ್ಲ? ಸರ್ ಇವಾಗ ಸುಧಾರಿಸಿದೆ. ನಾನು ಸಂಪೂರ್ಣ ಆಗಿತ್ತು ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ರಸ್ತೆಗಳು ನನ್ನ ಇವಾಗ ಇಷ್ಟು ಅನುದಾನ ತಗೊಂಬಂದ್ಮೇಲೆ ಇನ್ನು ಹೆಚ್ಚೆಚ್ಚು ಅಭಿವೃದ್ಧಿ ಮಾಡ್ಬೇಕನ್ನೋದು ಬಹಳಷ್ಟು ಕನಸಿದೆ ಸರ್. ಕನಸಿದೆ. ಇವಾಗಲೇ ನನ್ನ ಪ್ರಕಾರ ಒಂದು 50% ಅಂತೂ ಸಂಪೂರ್ಣವಾಗಿ ಆಗಿದೆ. ಇವಾಗ ಸಿದ್ದರಾಮಯ್ಯ ಸರ್ ಒಂದು 25 ಕೋಟಿ ಕೊಟ್ಟಾರ, ಸತೀಶ್ ಅಣ್ಣ ಒಂದು 25 ಕೋಟಿ ಕೊಟ್ಟಾರ, ಆಮೇಲೆ KKRDB ಇವೆಲ್ಲ ಒಂದು 100 ಕೋಟಿ ರೂಪಾಯಿ ರೋಡ್ ರಸ್ತೆ ಇವಕ್ಕೆಲ್ಲ ದುಡ್ಡು ಅನುದಾನ ರೆಡಿ ಇದೆ ಸರ್. ಇವಾಗ ನಮ್ಗೆ ಇದೇನಂದ್ರೆ MP ಎಲೆಕ್ಷನ್ ಬರ್ಲಿಕ್ಕೆ ಮುಂಚೆಗೆ ಟೆಂಡರ್ ಕಡ್ದು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಾಗ್ತಿದೆ. ಈ 5 ವರ್ಷದಾಗ ಸರ್ ನಾನು ಮ್ಯಾಕ್ಸಿಮಮ್ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಕ್ಷೇತ್ರ ಸಮಸ್ಯೆಗಳು ಏನಿದಾವಲ್ಲ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಸುಧಾರಿಸೋ ಲೆವೆಲ್ಗೆ ನಾನು ಮಾಡ್ತೀನಿ ಅಂತ ನನ್ಗೆ ಅನಿಸ್ತದೆ. ಕಾಂಗ್ರೆಸ್ MLAಗಳಿಗೆ ಅನುದಾನಗಳೇ ಸಿಗ್ತಾ ಇಲ್ಲ ಅಂತಾರೆ, ನೀವು ನೋಡ್ರೆ ಕೋಟಿ ಲೆಕ್ಕದಲ್ಲಿ ಹೇಳ್ತಿದ್ದೀರಾ ಸರ್? ಇಲ್ಲ ಸರ್, ನಾನು ಏನಂದಿ ನನ್ನ ತಾವು ನೋಡ್ಬೋದು ಅನುದಾನ ತರೋದಿದ್ಯಲ್ಲ ಸರ್, ಅದು ಒಂದು ಕಲೆ.
ಮೀಡಿಯಾ ಮುಂದೆ ಮಾತಾಡೋದು ಬೇರೆ, ಸೈಲೆಂಟ್ ಆಗಿ ಅನುದಾನಗಳು ತರೋದ್ ಬೇರೆ. ನಾವು ಸಾಕಷ್ಟು ಜನ ಎಮ್ ಎಲ್ ನೋಡ್ತೀವಿ, ಹೆಸರುಗಳು ಹೇಳೋದ್ ಬೇಡ. ಅವರು ಪ್ರತಿ ಸಲ ವಿಧಾನಸೌಧಕ್ಕೆ ಬಂದು CM DCM ಮಿನಿಸ್ಟರ್ ಜೊತೆ ಓಡಾಡ್ತಾರೆ. ತಾವು ಎಲ್ಲೂ ಜಾಸ್ತಿ ಬರೋದು ಇಲ್ಲ, ಸೆಷನ್ ಟೈಮಲ್ಲಿ ಬರ್ತೀರಿ. ಇವತ್ತು ಕೂಡ ಹೋಗಿ ಕ್ಷೇತ್ರದ ಒಂದು ಕೆಲಸ ಮಾಡ್ಕೊಂಡೇ ಬಂದ್ರಿ ಇವತ್ತು. ಸೊ ಅನುದಾನ ತರೋದು ಒಂದು ಕಲೆ, ಕಲ್ತಿದ್ದಾರೆ ಅನ್ಸುತ್ತೆ. ನಮಗೆ ಕಂಪ್ಲಿ ಮತ್ತೆ ಕುರುಗೋಡು 2 ವಾಲ್ಮೀಕಿ ಭವನ ಆಗಿದೆ ಸರ್, ಅನುದಾನ ಬಿಡುಗಡೆ ಆಗಿದ್ದಲ್ಲ. ಇವಾಗ 10 ನಿಮಿಷ ಸರ್ ತಮಗೆ ಗೊತ್ತೈತಿ, 10 ನಿಮಿಷದಾಗ ಆರ್ಡರ್ ಆಗಿದೆ ಸರ್. ಅದಾದ್ಮೇಲೆ ನಮ್ಗೆ ಕಂಪ್ಲೀಟ್ ಪುರಸಭೆ ಇದೆ ಸರ್, ನಗರಸಭೆ ಆಗ್ಬೇಕು. ಎಮ್ಮಿಗ್ನೂರು ಗ್ರಾಮ ಪಂಚಾಯತ್ ಐತಿ, ಪಟ್ಟಣ ಪಂಚಾಯತ್ ಅತಿಕ್ ಸಾರಿಗೆ ಹೋಗಿ 40 ಇಡೀ ರಾಜ್ಯದಾಗ 46 ಫೈಲ್ ಬಂದಾವ. ನಾವು ಇಂಡಿವಿಜುವಲ್ ಆಗಿ ಫುಟ್ ಅಪ್ ಮಾಡಿ ನಮ್ದೊಂದು ನೀವು ಇದು ಮಾಡ್ಕೊಡ್ರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ಕ ಆಯ್ತು ಮಾಡ್ಕೊಡೋಣ ಅಂತಂದು ಹೇಳ್ಯಾರ. ಆಮೇಲೆ 108 ಕೋಟಿ ರೂಪಾಯಿ ನಮ್ ಬೋರ್ಡ್ ಅಪ್ರೂವಲ್ ಆಗಿದೆ ಸರ್. ಆ 108 ಕೋಟಿ ರೂಪಾಯಿ ಇವಾಗ ಏನ್ ಲಿಫ್ಟ್ ಇರಿಗೇಷನ್ ಐತಲ್ಲ, ಅದು 101% ಇದೆ. ಈ ಇದ್ರಲ್ಲೇ ಅದನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕ ಪ್ರಯತ್ನ ಮಾಡ್ತೀವಿ ಸರ್. ಓಕೆ ಸರ್, ಕಂಪ್ಲಿ ಗಣೇಶ್ ಅವ್ರಿಗೆ ತುಂಬಾ ಕೋಪ ಇತ್ತು ಮುಂಚೆ, ಇವಾಗ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ನಾವು ಕೇಳಿದ್ದು. ಅದು ನಿಮ್ಮ ನಡವಳಿಕೆಯಲ್ಲೂ ಗೊತ್ತಾಗ್ತಿದೆ. ಹೇಗೆ ಸರ್ ಇದು ಕೋಪ? ನಿಜವಾಗ್ಲೂ ಕೋಪ ಇತ್ತಾ ಅಥವಾ ಇವಾಗ ಕಡಿಮೆ ಆಗಿದೆಯಾ ಸರ್? ಸರ್ ನಿಜವಾಗ್ಲೂ ಆತರ ಏನಿಲ್ಲ, ಬಹಳ ಸಿಂಪಲ್ ಆಗಿ ಜೀವನ ಮಾಡಂತ ನಾವು. ನಮ್ಮನ್ನ MLA ಅಂದ್ರೆ ಎಲ್ಲೇ ನಮ್ ಕಡೆಗೆ ಹೋದ್ರೆ ನಂಬಲ್ಲ ಅಂತ ಪರಿಸ್ಥಿತಿ. ನಾವೇ ಈಗ ನೋಡ್ದೆ MLA ಹಿಂದೆಗಡೆ 20-30 ಜನ ಬರ್ತಾರೆ, 4-5 ಕಾರ್ ಬರ್ತಾವ, ಒಬ್ಬರೇ ಬರ್ತೀನಿ, ನಿಮ್ PA ಒಬ್ರು ಬಿಟ್ರೆ ಯಾರು ಇಲ್ಲ ನಿಮ್ಮಿಂದ. ಇಲ್ಲ ಅಂತ ಆ ತರ ಯಾವ್ದಿಲ್ಲ ಸರ್. ನಮ್ ಕ್ಷೇತ್ರದ ಕೂಡ ಹಂಗೆ MLA ಅಂತ ಯಾರು ಭಾವನೆನೇ ಮಾಡಿ, ಯಾರೋ ನಮ್ ತಮ್ಮ. ಯಾಕಂದ್ರೆ ಬಳ್ಳಾರಿ ಭಾಗದ MLA ಆಗಿ ಹಿಂದೆ ಹುಡುಗರಿಲ್ಲ, ಅದೆಲ್ಲ ಒಂದು ಗೊತ್ತಿಲ್ಲ ಅಂದಾಗ ಹೆಂಗ್ ರಾಜಕೀಯ ಮಾಡ್ತಾರಪ್ಪ ಇವರು ಅನ್ನೋ ತರ ಅನ್ಸುತ್ತೆ. ಪರಿಸ್ಥಿತಿ ಆತರ ಇತ್ತಲ್ಲಿ, ಇವಾಗೆಲ್ಲ ಸುಧಾರಿಸಿದೆ ಅನ್ಸುತ್ತೆ. ಇವಾಗ ಏನಿಲ್ಲ ಸರ್, ಹಿಂದೆ ಕೂಡ ಇತ್ತು. ನಾನು MLA ಆಗಲಿಕ್ಕಿಂತ ಮುಂಚೆ ಕೂಡ ಆ ತರ ಇತ್ತು. ಜನಗಳು ಆ ತರ ಇಷ್ಟಪಡಲ್ಲ, ಅಂದ್ರೆ ನಮಗ್ ಕೂಡ ಆ ತರ ಇಷ್ಟ ಇಲ್ಲ. ಯಾಕಂದ್ರೆ ನಾವುಗಳು ಬಹಳ ಸಿಂಪಲ್ ಆಗಿ ಬಹಳ ಬಡತನ ಸಹ ಈ ಸ್ಥಾನಕ್ಕೆ ಬಂದ್ಮೇಲೆ ಒಬ್ಬ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳ್ಳಿ ಹಿಂದೆ ಏನೋ ಅದು ಅನುಭವಿಸಿರ್ತಾನಲ್ಲ, ಅದ್ ನೆನಪು ಮಾಡ್ಕೊಂಬಲೇಬೇಕು. ಇವತ್ತು ಬಂದಿತ್ತು ಅಂತ ಪೂರಾ ಇದು ಮಾಡೋದ್ರಿಂದ ಅರ್ಥ ಅಲ್ಲ. ನನಗೆ ಆ ತರ ಇಷ್ಟನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಸಿಟ್ಟಿಂದ ತಾವು ಕೇಳಿದ್ರು ಸರ್, ಮನುಷ್ಯನ ಸರ್ ನಾನೇನು ಮನುಷ್ಯನ ಜೀವನದಲ್ಲಿ ಕೆಲವೊಂದು ತಪ್ಪು ಸರಿಗಳು ಆಗ್ತದೆ ಸರ್, ಅದನ್ನ ತಿದ್ಕೊಂಡು ಹೋದಾನೆ ಮನುಷ್ಯ. ಅದ್ರಿಂದ ಏನಾದ್ರು ಪಾಠ ಕಲ್ತ್ರ ಸರ್? ಸರ್ ಬಹಳಷ್ಟು ಬದಲಾವಣೆ ಅಂದ್ರೆ ನನಗೆ ಇವತ್ತು ನಮ್ಮ ಆನಂದನ ಕೂಡ ನನಗೆ ಏನ್ ಬೇರೆ ಅಲ್ಲ ಸರ್. ಜೊತೆಗಿದ್ದವ್ರೆ ಬಹಳ ಪ್ರೀತಿ ವಿಶ್ವಾಸ. ಇವತ್ತು ಕೂಡ ಒಂದು ವಾರಕ್ಕೊಂದ್ಸತಿ 10 ದಿನಕ್ಕೊಂದ್ಸತಿ ಫೋನ್ ಮಾಡ್ಲಾರ್ದ ಬಹಳಷ್ಟು ಇದು ಅದು ಅಂದ್ರೆ ಏನೋ ಒಂದು ಕೆಟ್ಟ ಘಟನೆ ಸರ್. ಇಷ್ಟು ಹತ್ರ ಆಗಕ್ಕೆ ಅದೊಂದು ಘಟನೆ ಕಾರಣ ಸರ್. ಫಸ್ಟ್ ಇಂದ ತಂದೆಯವ್ರ ಕಾಲಸನೆ ಬಹಳ ಹತ್ರ, ಬಹಳ ಇಬ್ರು ಸಮಾನವಾಗಿ ರಾಜಕೀಯದಾಗ ಮುಂದೆ ಬಂದಿವಿ ಸರ್. ಅದ್ರಾಗ ಏನಿಲ್ಲ, ಅದು ಬೈ ಚಾನ್ಸ್ ಸರ್. ಅಂತವೆಲ್ಲ ಏನಿದಿಲ್ಲ, ನಮ್ಮ ಮನಸ್ಸಿನಾಗ ಏನಿಲ್ಲ, ಅವ್ರ ಮನಸ್ಸಿನಾಗಿಲ್ಲ. ಕೆಲವೊಂದು ಘಟನೆ ಆಗ್ಬಾರ್ದು, ಅದು ಆಗಿತ್ತು. ಅದ್ರಾಗಲೂ ಸಹ ನಮಗೇನು ಇದಿಲ್ಲ. ಅವಾಗ ಆದಾಗಲೂ ಸಹ ಇನ್ನೂ ಬಹಳಷ್ಟು ನಮಗೆ ಮನುಷ್ಯನ ಜೀವನ ಯಾವ ರೀತಿ ಇರ್ಬೇಕು ಆ ರೀತಿ ನಡ್ಕೊಂಡು ಹೋಗ್ಬೇಕು ಪಾಠ ಆಯ್ತು. ಓಕೆ ಸರ್, ಇನ್ನ ರಾಜಕೀಯದ ವಿಚಾರಕ್ಕೆ ಬಂದ್ರೆ, ಒಬ್ಬ ರಾಜಕಾರಣಿ ಎಷ್ಟೇ ಒಂದು ದೊಡ್ಡ ಹೆಸರು ಬೆಳೆದ್ರು ಕೂಡ ಒಬ್ರು ರೋಲ್ ಮಾಡಲ್ ಅಂತ ಇರ್ತಾರೆ. ಸೊ ಗಣೇಶ್ ಅವರ ವಿಚಾರದಲ್ಲಿ ತಮ್ಮ ರಾಜಕೀಯದಲ್ಲಿ ಯಾರ ತರ ರೋಲ್ ಮಾಡಲ್? ಒಂದ್ ನಿಮ್ ತಂದೆಯವರೇ ರೋಲ್ ಮಾಡಲ್ ನಿಮ್ಗೆ, ಅದನ್ನ ಹೊರತುಪಡಿಸಿ ಈಗಿನ ರಾಜಕೀಯದಲ್ಲಿ ಸರ್, ಈಗಿನ ರಾಜಕೀಯ ವಿಚಾರ ಬಂತಂದ್ರೆ ನಮಗೆ ಎಲ್ಲರೂ ಸರ್ ಅದ್ರಾಗ ಏನಿಲ್ಲ, ಎಲ್ಲಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತಾರ. DCM ಇರ್ಲಿ, ಸಿದ್ದರಾಮಯ್ಯ ಸರ್ ಇರ್ಲಿ, ಜಮೀರ್ ಅನ್ನಂತೂ ಹೆಚ್ಚಿಗೆ ಒಂದ್ ಸ್ವಲ್ಪ ತುಂಬಾ ಇಷ್ಟಪಡೋದು ವೈಯಕ್ತಿಕವಾಗಿ. ನೀವು ಒಬ್ರು ಅಭಿಮಾನಿಯಾಗಿ, ಶಾಸಕರು ಬಿಟ್ಬಿಡಿ, ಶಾಸಕ ಬಿಟ್ಟು ನಾನು ಅಭಿಮಾನಿಯಾಗಿ ನಾನು ಬಹಳ ಇಷ್ಟಪಡೋದು ಸರ್. ನಮಗೆ ಜಮೀರ್ ಅಣ್ಣ ಮತ್ತೆ ಸುರೇಶ್ ಅಣ್ಣ ಬಹಳ ಇದು. ಜಮೀರ್ ಅಣ್ಣ ಅಂದ್ರೆ ಬಹಳ ಒಂಥರ ಬಹಳ ಪ್ರೀತಿ ಅಲ್ಲ, ಅವ್ರು ಹಂಗ ಮಾತಾಡೋದಲ್ಲ. ನಾವ್ ಏನ್ ಕೇಳ್ತೀವಿ ಇಲ್ಲಂಬ ಶಬ್ದನ ಬರಲ್ಲ ಸರ್. ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳು ನೀವು ಲಾಸ್ಟ್ 5 ವರ್ಷದಾಗ ಸರ್ವೆ ಮಾಡ್ರಿ, ಯಾರು 5,000 ಮನೆಗಳು ಒಯ್ದಿರ್ತಾರ, ನಂದು 6,000 ಮನೆ ಇರ್ತಾವ. 10,000 ಓದಿಲ್ಲ 12,000 ಮನೆಗಳು ಅಂತ ಇದ್ದೇ ಇರ್ತಾವ ವಸತಿ ಯೋಜನೆಯಲ್ಲಿ. ಅದೇ ರೀತಿ ಲೋನ್ಸ್ ಇರ್ಲಿ, ಕಾರ್ಸ್ ಇರ್ಲಿ. ಇವಾಗ ಸರ್ ಇಡೀ ರಾಜ್ಯದಲ್ಲಿ ತಮಗೆ ಹೇಳ್ತೀನಿ ಸರ್, ಅಟ್ ಎ ಟೈಮ್ ಒಂದೇ 80 ಕಬ್ರಸ್ಥಾನಗಳು ಕಂಪೌಂಡಿಗೆ ಆರ್ಡರ್ ಆಗಿದೆ ಸರ್. 80. ನಾನು ಲಾಸ್ಟ್ ಕೊನೆ 5 ವರ್ಷದಲ್ಲಿ ಒಂದು ಕಬ್ರಸ್ಥಾನ ಕಂಪೌಂಡ್ ನಾನು ಕಟ್ಟಿಲ್ಲ ಸರ್. ಇವಾಗ 80 ಕಬ್ರಸ್ಥಾನ ಅಂದ್ರೆ 80 ಹಳ್ಳಿಗಳು ಮುಗ್ದಂಗೆ ಸರ್. ಇವಾಗ ಗಾಡಿಗಳು ಇರ್ಲಿ, ಇವಾಗ ಮನೆಗಳು 5,000 ಮನೆಗಳು ನನಗೆ ಇದಾಗ್ತದೆ ಸರ್. ಅಂದ್ರೆ ಅಷ್ಟು ನಂಬಿಕೆ
ಜಮೀರ್ ಅಣ್ಣ ಅಂದ್ರೆ ಅಷ್ಟು ನಂಬಿಕೆ ಸರ್. ಅದು ಒಂಥರ ಇದು ಸುರೇಶ್ ಅಣ್ಣ ಕೂಡ ಇವಾಗ ನಮ್ ಕೆರೆ ಕುಡಿಯ ನೀರ್ ಇದ್ದಿದ್ದಿಲ್ಲ ಸರ್, 100 ಕೋಟಿ ರೂಪಾಯಿ ಅಪ್ರೂವಲ್ ಮಾಡಿಕೊಟ್ಟಾರೆ ಸರ್. ಟೋಟಲ್ 150 ಕೋಟಿ ರೂಪಾಯಿ ಇವಾಗ ಕೆರೆ ಅಂದ್ರೆ ನಮ್ ಕುರುಗೋಡು ಸಿಟಿಗೆ ನಮ್ಗೆ ಜನಸಂಖ್ಯೆ ಹೆಚ್ಚಾಗತೈತಿ, ಕುಡಿಯ ನೀರಿನ ಶಾರ್ಟೇಜ್ ಆಗತೈತಿ. ಒಂದೇ ಇದಕ್ಕ 100 crores ನಮ್ಗೆ ಕುಡಿಯ ನೀರಿಗೆ ಕೆರೆ ಕೊಟ್ಟರು ಸರ್. ಸರ್ ಇನ್ನ ಡಿಫ್ರೆಂಟ್ ಮ್ಯಾನರಿಸಮ್ ಅಂತ ಇರುತ್ತೆ, ವ್ಯಕ್ತಿತ್ವಗಳು ಅಂತ ಹೇಳಿ. ಸೊ ಈಗ ಸಿದ್ದರಾಮಯ್ಯ ಸರ್ದೇ ಒಂಥರ ವ್ಯಕ್ತಿತ್ವ, DK ಸರ್ದೇ ಒಂದು ವ್ಯಕ್ತಿತ್ವ. ಆ ತರ ವ್ಯಕ್ತಿತ್ವಗಳು ನೀವು ತುಂಬಾ ಇಷ್ಟಪಡೋಂತ ವ್ಯಕ್ತಿತ್ವ ಯಾವ ಸರ್? ಯಾವ 3 ಪಕ್ಷದಲ್ಲಿ ಬಿಜೆಪಿ, ನೀವು ಕಾಂಗ್ರೆಸ್ ಅಲ್ಲಿ ಅಂತಲ್ಲ, ರಾಜಕೀಯ ಹೊರತುಪಡಿಸಾಗೂ ಕೂಡ ನಮ್ಗೆ ಸಾಕಷ್ಟು ಜನ ಪಕ್ಷವನ್ನು ಹೊರತುಪಡಿಸಾಗೂ ಕೂಡ ಇಷ್ಟ ಆಗ್ತಾರೆ. ಸೊ 3 ಪಕ್ಷದಲ್ಲಿ ನಿಮ್ಗೆ ಆತರ ಇಷ್ಟ ಆಗುವಂತ? ಸರ್ ನಮಗೆ 3 ಪಾರ್ಟಿಯಲ್ಲಿ ಯಾರು ಕೂಡ ಇವತ್ತು ಲಾಸ್ಟ್ ಟೈಮ್ CM ಸಾಹೇಬರು ಬಸವರಾಜ ಬೊಮ್ಮಾಯಿ ಸರ್ ಇದ್ರು, ಅವ್ರು ಕೂಡ ನಾವು ಯಾವ್ದೇ ಅನುದಾನ ಕೇಳಿದ್ರು ಕೂಡ ಇಲ್ಲ ಅಂದಿಲ್ಲ ಸರ್. ಅಶೋಕ್ ಅಣ್ಣ ಎಲ್ಲರೂ ಒಂಥರ ಸರ್, ಎಲ್ಲ ಪ್ರೀತಿ ವಿಶ್ವಾಸದಾಗ ನಮ್ಮನ್ನ ಕಂಡ್ರೆ ಆ ದೇವ್ರ ದಯ. ಯಾವುದೇ ಪಾರ್ಟಿ ಕುಮಾರಣ್ಣ ಇರ್ಲಿ ಯಾರು ಕೂಡ ಭೇದ ಮಾಡಲ್ಲ ಸರ್. ನಾನು ಕೇಳಿದ್ದು ಎಲ್ಲರೂ ಕೂಡ ಸಹಕಾರ ಮಾಡ್ಯಾರ ಸರ್. ನನ್ನ ಪಕ್ಷಾತೀತವಾಗಿ ನನ್ನ ಕ್ಷೇತ್ರ ಜನತೆ ಪರವಾಗಿ ಎಲ್ಲರಿಗೂ ಕೂಡ ನಾನು ಬಹಳ ಒಂಥರ ಎಲ್ಲರೂ ಖುಷಿಲಿಂದನೇ ಇದು ಮಾಡ್ಕೊಂತಾರೆ ಸರ್. ಸರ್ ಈಗ ತಾವು ಗಣೇಶ್ ಅವರು ಫಿಸಿಕಲಿ ತುಂಬಾ ಫಿಟ್ ಆಗಿದ್ದೀರಿ, ಸೊ ತುಂಬಾ ಕಷ್ಟ ಇತ್ತು ಅಂತಂದ್ರಿ. ಅದ್ರ ಮಧ್ಯದಲ್ಲೂ ಕೂಡ ಕ್ರೀಡಾಸಕ್ತಿ ಏನಾರಿತ್ತ ಸರ್? ಯಾವ್ದಾದ್ರು ಕ್ರೀಡೆ ಬಗ್ಗೆ? ಕ್ರೀಡೆ ಅಂದ್ರೆ ಸಂಪೂರ್ಣವಾಗಿ ಇಡೀ ಜೀವನದ ಇವತ್ತಿಗೆ ಸ್ಟಿಲ್ ಇವತ್ತು ಕೂಡ ನಾನು 2 hours ಅಂದ್ರೆ ಡೈಲಿ ಮಿನಿಮಮ್ 12-15 ಕಿಲೋಮೀಟರ್ ಜಾಗಿಂಗ್ ಮಾಡ್ತೀನಿ ಸರ್. 15 ಕಿಲೋಮೀಟರ್? 12 ಮಿನಿಮಮ್ ಅಂದ್ರೆ 10 ಕಿಲೋಮೀಟರ್ ಯಾವಾಗ ಇಡ್ತೀನಿ ಸರ್. ಫ್ರೀ ಸಿಕ್ತೆ ಅಂತಾರೆ 15 ಕಿಲೋಮೀಟರ್ ಅಂತ ಮಿನಿಮಮ್ ಡೈಲಿ ಜಾಗಿಂಗ್ ಮಾಡ್ತೀನಿ ಸರ್. ಇವತ್ತು ಕೂಡ ಇವಾಗ ನಿಮ್ ಕಾರ್ಯಕ್ರಮ ಮುಗಿದ ಕೂಡಲೇ ಅದು ವಾಕ್ ಇಲ್ಲ ಸರ್, ಜಾಗಿಂಗೇ ಸರ್. ಯಾಕಂದ್ರೆ ನಮ್ದು ಸ್ಟೇಟ್ ಲೆವೆಲ್ ಕುಸ್ತಿ ಆಗಿದೆ ಸರ್. ನಮ್ಮ ಬೆಳೆದಿರೋಂಥ ವಾತಾವರಣ ಹೆಂಗಂದ್ರೆ ನಮ್ಮ ಮನೆ, ನಮ್ಮ ಕೇರಿಗಳು ಬರ್ತಾವೆ ಸರ್. ಒಂದೊಂದು ಕೇರಿಯಲ್ಲಿ ಒಂದೊಂದು ಗೈಡಿ ಮನೆ ಸರ್. 6 ವರ್ಷ 6.5 ವರ್ಷ 7 ವರ್ಷ ಆದ ಕೂಡಲೇ ಸೀದಾ ಗೈಡಿ ಮನೆಗೆ ಹೋಗಿ ಬಿಟ್ಬಿಡ್ತಾರೆ ಸರ್. ತಾವು ಸ್ಟೇಟ್ ಲೆವೆಲ್ ಕುಸ್ತಿ ಪ್ಲೇಯರ್ ಸರ್? ಸ್ಟೇಟ್ ಅಥವಾ ನ್ಯಾಷನಲ್ ಲೆವೆಲ್? ಸ್ಟೇಟ್ ಸರ್ ಕುಸ್ತಿ ಪ್ಲೇಯರ್. ಈಗ ಸ್ಟೇಟ್ ಲೆವೆಲ್ ಅಂಬೋದಕ್ಕಿಂತ ಈ ಎಲ್ಲಾ ಹಳ್ಳಿಗಳಲ್ಲಿ ಈ ಕುಸ್ತಿ ಇದು ಮಾಡ್ತಾರೆ ಸರ್, ಪಂದ್ಯಗಳು ಅಂತಲ್ಲಿ ಲೆಕ್ಕಿಲ್ಲ ಸರ್. ಸುಮಾರು ಮೋಸ್ಟ್ಲಿ ನಿಮ್ಮ ಮನೆಗೆ ಬಂದ್ರೆ ಮೋಸ್ಟ್ಲಿ ಪ್ರೈಸ್ ಎಲ್ಲ ನೋಡ್ಬೋದು ಅದು ಹೊರತುಪಡಿಸಿದೆ ಸರ್. ಕ್ರಿಕೆಟ್ ಇದೆಲ್ಲ ನೋಡ್ತೀರಾ? ಎಲ್ಲ ಸರ್, ಯಾವ ಸ್ಪೋರ್ಟ್ಸ್ ನೀವು ಕ್ರಿಕೆಟ್, ಬಾಸ್ಕೆಟ್ಬಾಲ್, ಟೆನ್ನಿಸ್, ಕಾಕು, ಕಬಡ್ಡಿ, ಖೋ ಖೋ, ನೀವು ಇಂಥ ಸ್ಪೋರ್ಟ್ಸ್ ಇಲ್ಲ ಮಗಲ್ಲ ಸರ್. ಎಲ್ಲ ಸ್ಪೋರ್ಟ್ಸ್ ನಲ್ಲಿ ಸ್ಟಿಲ್ ಆಕ್ಟಿವ್ ಇದೀರಿ. ಸಾಮಾನ್ಯ ರಾಜಕೀಯ ಜೀವನ ಅಂತ ಬಂದಾಗ ಈಗ ನಾವೇ ಜರ್ನಲಿಸ್ಟ್ಗಳು ನಾವೊಂದು ವಾಕ್ ಮಾಡೋಕ್ಕೂ ಕೂಡ ಟೈಮ್ ಸಿಗಲ್ಲ. ಸೊ ಅಂದ್ರೆ ಆ ರೀತಿಯಾಗಿ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದರಲ್ಲೂ ಶಾಸಕರಾಗಿರ್ತೀವಿ, ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದೀರಾ ಅಂತಂದ್ರೆ ನೀವು ಖುಷಿ ಪಡ್ಬೇಕಾಗತ್ತೆ ಸರ್. ನನಗೆ ಬೆಳಗ್ಗೆ 7 ಗಂಟೆಗೆ ಸರ್, ನಾನು ಬೆಳಗ್ಗೆ ಜಾಗಿಂಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ಜನಗಳು ಸ್ಟಾರ್ಟ್ ಆಗಿಬಿಡ್ತಾರೆ. 7 ಗಂಟೆಯಿಂದ ಸ್ಟಾರ್ಟ್ ಆಗಿದ್ರೆ ರಾತ್ರಿ 10 ಗಂಟೆವರೆಗೆ ಕ್ಷೇತ್ರ ಪೂರ ತಿರುಗಿ ಆಫೀಸ್ ಎಲ್ಲ ಮುಗಿಸ್ಕೊಂಡು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಮಿನಿಮಮ್ 11:30-12 ಗಂಟೆವರೆಗೆ ಮಾಡಿ ಊಟ ಮಾಡೇ ಬಂದಿದ್ದು. ಅದು ಜಾಗಿಂಗ್ ಮಾಡಿಲ್ಲ ಅಂದ್ರೆ ಅದು ಸ್ವಲ್ಪ ನನಗೇನೋ ಕಂಫರ್ಟ್ ಅನ್ಸುತ್ತೆ. ಓಕೆ, ಇನ್ನು ಸರ್ ಫಿಲಮ್ ಆ ಥರದ್ದೆಲ್ಲ ನೋಡೋ ಇಂಟ್ರೆಸ್ಟ್ ಇಲ್ಲ ಸರ್? ಫಿಲಮ್ ಇದು ಯಾವುದೂ ಇಲ್ಲ ಸರ್. ಕೊನೆಯದಾಗಿ ಏನಾರು ನೋಡಿ ಫಿಲಮ್ ನೆನಪೇ ಇಲ್ಲ ಸರ್. ಓಕೆ, ಈಗ ಚಿತ್ರನಟರು ಯಾರು ಪರಿಚಯ ಇದಾರ? ಹೋಗ್ಲಿ, ಬಹಳ ಜನ ಪರಿಚಯ ಇದೆ ಸರ್. ದರ್ಶನ್ ಇದಾರೆ, ವಿಜಯ್ ಅವರು ಇದಾರೆ, ಬಹಳಷ್ಟು ಜನ ಫಿಲ್ಮ್ ಆಕ್ಟರ್ಸ್ ಪರಿಚಯ ಇದಾರೆ ಸರ್. ಫಿಲ್ಮ್ ಅಂತೂ ಎಷ್ಟೋ ಒಂದು 30 ವರ್ಷ ಆಯ್ತೇನೆ ಸರ್ ಕೊಡ್ತಾ ಇಲ್ಲ. ಓಕೆ ಸರ್, ಸ್ವಲ್ಪ ರಾಜಕೀಯಕ್ಕೂ ಬಂದ್ಬೇಡ ಸರ್. ಕೊನೆಯದಾಗಿ ಈಗ ತಮ್ಗೆ ಗೊತ್ತಿದೆ, ಇನ್ನ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು, ಯಾವ ಟೈಮಲ್ಲಿ ಬೇಕಾದ್ರೂ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ತಮ್ಮ ನಿರೀಕ್ಷೆ ಏನಿದೆ ಸರ್? ಸರ್ ನಮಗೆ ಬಹುಶಃ ನನ್ನ ಜಿಲ್ಲೆ ಪರವಾಗಿ ನಾವು 100% ವಿನ್ ಆಗೇ ಆಗ್ತೀವಿ ಸರ್. ಯಾಕಂದ್ರೆ ಬಳ್ಳಾರಿ ಜಿಲ್ಲೆಗೆ 5 ಜನ MLAಗಳು ಇದೆ ಸರ್. ತುಕಾರಾಮಣ್ಣ, ನಾಗೇಂದ್ರಣ್ಣ, ನಾವು, ಭರತ್ ರೆಡ್ಡಿ, ನಾಗರಾಜ್, 5 ಕಾಂಗ್ರೆಸ್ ಆಗಿದೆ ಸರ್. ನಮಗೆ ಬಹಳಷ್ಟು ನಂಬಿಕೆ ಇದೆ ಸರ್. ನಮ್ಮ ಜಿಲ್ಲೆ ಅಂತೂ 100% ಯಾವುದೇ ಅಭ್ಯರ್ಥಿ, ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಗೆಲ್ಸ್ ಕಳ್ಸೋದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸರ್. ನಾಗೇಂದ್ರ ನಿಲ್ಬೇಕು ಅಂತೇಳಿ ಸಾಕಷ್ಟು ಒತ್ತಡ ಕೇಳಿ ಬರ್ತಿದೆ. ತಮ್ಮ ಅನಿಸಿಕೆ ಏನ್ ಸರ್? ತಮ್ಮ ವೈಯಕ್ತಿಕ ಅನಿಸಿಕೆ? ಸರ್, ಪಕ್ಷದಿಂದ ಯಾರಿಗೇ ತೀರ್ಮಾನ ಮಾಡಲಿ ಅವ್ರು ಗೆದ್ದು ಬರ್ತಾರೆ ಸರ್. ತಮ್ಗೆ ನಿಲ್ಲಿ ಅಂತಂದ್ರೆ ಸರ್ ನಮ್ಗೇನಿಲ್ಲ ಅಂದ್ರೆ, ಯಾಕಂದ್ರೆ ನಾವು ಕ್ಷೇತ್ರದ ಬಹಳಷ್ಟು ಕೆಲ್ಸಗಳಿದಾವೆ, ಬಹಳಷ್ಟು ಜನ. ಯಾಕಂದ್ರೆ ಒಂದು ಅಧಿಕಾರದಲ್ಲಿ ಅದೀವಿ ಸರ್, ಅತಿಯಾಗಿ ಇದಾಗದ್ ಬೇಡ. ಹೊಸಬ್ರಿಗೆ ಅವಕಾಶ ಕೊಟ್ಟರು ಕೂಡ ಅವ್ರು ಗೆಲ್ಸ್ಕೊಡೋಂಥ ಕೆಲಸ ನಾವು ಮಾಡ್ತೀವಿ ಸರ್. ಓಕೆ, ಇನ್ನು ಈಗ ಬಿಜೆಪಿ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದೆ. ಬಹಳ ಪ್ರಮುಖವಾಗಿ ರಾಮ ಮಂದಿರ ವಿಚಾರವಾಗಿ ಅದು ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಸರ್. ರಾಮ ಮಂದಿರ ವಿಚಾರವಾಗಿ ತಮ್ಗೇನ್ ಅನ್ಸುತ್ತೆ ಸರ್? ಸರ್, ಇವಾಗ 136 ಸೀಟ್ ಬಂದಾವ. ಇವತ್ತು ರಾಮ ಮಂದಿರ ಇರೋದು ಇದು ಕಳೆದ ಬಹಳ ವರ್ಷಗಳಿಂದ ಕಂಟಿನ್ಯೂ ಆಕ್ಯಂತ ಬರ್ತೈತಿ. ಕರ್ನಾಟಕ ಡಿಫ್ರೆಂಟ್
ಮೈಂಡ್ ಸರ್ ಜನಗಳದು. ಇದೇನೈತಲ್ಲ ನಾರ್ತ್ ಸೈಡ್ ಇಂಥವೆಲ್ಲ ಅಲ್ಲೆಲ್ಲ ವರ್ಕೌಟ್ ಆಗ್ಬೋದು. ಕರ್ನಾಟಕ ಒಂದು ಡಿಫ್ರೆಂಟ್ ಇದ್ದಂಗೆ ಸರ್. 100% ಈ ಯಾವ ಇಶ್ಯೂ ಇದು ಆಗಲ್ಲ ಸರ್ ನನ್ನ ಅನಿಸಿಕೆ ಮಟ್ಟಿಗೆ. ಓಕೆ ಸರ್, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಬ್ರು ಶಾಸಕರಾಗಿ ತಾವು ತೃಪ್ತಿ ಇದೆಯಾ ಸರ್? ತಾವು ಅನ್ಕೊಂಡಷ್ಟು ರೀಚ್ ಆಗಿದೆಯಾ? ಯಾಕೆಂದ್ರೆ ನಿಮ್ದೆಲ್ಲ ತುಂಬಾ ಸ್ವಲ್ಪ ಹಿಂದುಳಿದ ಭಾಗ, ಅಲ್ಲೆಲ್ಲವೂ ಕೂಡ ಕರೆಕ್ಟಾಗಿ ತಲುಪಿದೆಯಾ ಸರ್ ಫಲಾನುಭವಿಗಳು? ಎಲ್ಲ ಫಲಾನುಭವಿಗಳು ಇಡೀ ಜಿಲ್ಲೆಗೆ ಹೈಯೆಸ್ಟ್ ಫಲಾನುಭವಿಗಳು ಅಂದ್ರೆ ತಗೊಂಡಿದ್ದು ಇರೋದು ಕಂಪ್ನಿ ಸರ್. ಜನಗಳು ಬಹಳಷ್ಟು ಬಡತನ, ಕೆಲವೊಂದು ಈ ಮಂಜುನಾಥ್ ಸಂಘದಿಂದ ಸಾಲ ಆಗಿಲ್ಲ, ಇವನ್ನೆಲ್ಲ ತಗೊಂಡು ಅವ್ರ ದುಡ್ಡು ಕಟ್ಟಂತ ಪರಿಸ್ಥಿತಿಗಳು ಬಹಳಷ್ಟು ಹೊರೆ ಆಗ್ತದೆ ಸರ್. ಈ ಗ್ಯಾರಂಟಿಯಿಂದ ಅಂಥವೆಲ್ಲ ಆಗಿ ಅಂದ್ರೆ ಆರ್ಥಿಕವಾಗಿ ಒಂದು ಸ್ವಲ್ಪ ಒಳ್ಳೆ ಇದಾಗ್ತೈತಿ. ಅದಾದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಬಡವರು ಸರ್. ಶ್ರೀಮಂತರಿಗೆ ಅದೇನು ಕೊಟ್ಟರೆ ಅದು ಅಷ್ಟೇನು ಇದು ಅನ್ಸಲ್ಲ. ಈ ಬಡತನ ಇದ್ದಲ್ಲಿ ಈ ಸ್ಕೀಮ್ಗಳು ಮಾತ್ರ 100% ಜನಗಳಿಗೆ ಒಳ್ಳೇದಾಗಿದೆ ಸರ್. ಈ ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಬಿಜೆಪಿಯ ವಾದ ಸರ್. ನಂಬ್ತೀರಾ ಇದನ್ನ ಸರ್? ನಾನು ಒಪ್ಪಲ್ಲ ಸರ್. ಇವಾಗ ಇವ್ರಿಷ್ಟು ಜನ ಸಂಸದರಿದಾರಲ್ಲ ಸರ್, ಇವರು ಅಟ್ಲೀಸ್ಟ್ ಏನನ್ನ ನಾವು ಇವಾಗ ಬಳ್ಳಾರಿ ಜಿಲ್ಲೆ ಉದಾಹರಣೆ ಕೊಡುಗೆ ಏನು ಸರ್? ಇವಾಗ ಅವ್ರದ್ದು ಸೆಂಟ್ರಲ್ ಬಿಜೆಪಿ ಸರ್ಕಾರ ಇದೆ ಸರ್, 5 ವರ್ಷ ಸರ್ಕಾರ ಇತ್ತು. ಅವ್ರ ಕೊಡುಗೆ ಏನು ಸರ್? ಅವ್ರು ಏನಾದ್ರು ತೋರ್ಸ ಒಂದು ಯಾವ್ದನ್ನ ಇದು ಮಾಡಿ ಎಂಬುದು ಒಂದು ಉದಾಹರಣೆ ಬೇಕಲ್ಲ ಸರ್. ನಾವು 100 ತೋರಿಸ್ತೀವಿ. ಇವಾಗ ಕೂಡ ನಾನು MLA ಆದ ದಿವಸ ಏನ್ ಅನುದಾನ ತಂದಿನಿ, ಯಾವ ಪೂಜೆ ಮಾಡೀನಿ, ಯಾವ ಕೆಲ್ಸಗಳು ಇವ ಇದಾವ ಅವ್ನು ನಾನು ತೋರಿಸ್ತೀನಿ. ಇವ್ರು ಅಟ್ಲೀಸ್ಟ್ ಒಂದನ್ನು ತೋರ್ಸಕ್ ಹೇಳ್ರಿ ಸರ್. ಇನ್ನ ಕೇಂದ್ರದಿಂದಲೂ ಕೂಡ ಬರ್ಬೇಕಾದಂತ ರಾಜ್ಯಕ್ಕೆ ತೆರಿಗೆ ಹಣ ಸರ್ ಸಂಪೂರ್ಣ ಸರ್. ಇದು ನೋಡ್ರಿ, ನಾವು ಕೂಡ ಪ್ಯೂರ್ಲಿ ಹಿಂದುತ್ವದಿಂದನೇ ಬಂದದ್ದು. ಯಾಕಂದ್ರೆ ಇತಿಹಾಸ ತಗೊಂಡ್ ನೋಡಿದ್ರೆ ತಾವೆಲ್ಲ ಗೊತ್ತು. ಅಷ್ಟು ಏನಂದ್ರೆ ಈ ಖಾಲಿ ಧರ್ಮ ಆಧಾರಿತ ಮೇಲೆ ರಾಜಕಾರಣ ಮಾಡೋದು ಬಹಳಷ್ಟು ತಪ್ಪು ಸರ್. ಯಾಕಂದ್ರೆ ಇದು ಬಿಟ್ರೆ ಅವ್ರಿಗೆ ಬೇರೆ ಬೇಸ್ ಏನಿಲ್ಲ, ಡೆವಲಪ್ಮೆಂಟ್ ವಿಚಾರ ಇಲ್ಲ, ಮತ್ತೊಂದು ಈ ಎಂಪ್ಲಾಯ್ಮೆಂಟಿನ ಬಗ್ಗೆ ಅಷ್ಟೇನು ಆಲೋಚನೆ ಇಲ್ಲ, ಬಹಳಷ್ಟು ಏನೇನಿಲ್ಲ ಸರ್. ಈ ಧರ್ಮಾಧಾರಿತ ರಾಜಕಾರಣ ಬಿಟ್ರೆ ಬೇರೆ ಏನಿಲ್ಲ. ಒಂಥರ ಬಹಳ ಅಸಹ್ಯವಾಗಿ ನಡ್ಕಂತ ಅನಿಸ್ತೈತೆ ನನಗೆ. ಯಾಕಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಬಂದ್ರೆ ಅಭಿವೃದ್ಧಿ ವಿಚಾರವಾಗಿ ಅವ್ರು ಚರ್ಚೆಗೆ ಬಂದ್ರೆ ನಾವು ಓಕೆ ಸರ್. ಬರೀ ಇದೇ ಇಶ್ಯೂ ಇಕ್ಕೊಂಡು ಬರೀ ಇದು ಬಿಟ್ರೆ ಬೇರೆ ಇದೇನೇ ಗೊತ್ತಿಲ್ಲ ಅವ್ರಿಗೆ. ಬರೀ ಇದನ್ನೇ ಫೋಕಸ್ ಮಾಡಿ ಇದು ಮಾಡೋದು. ಯಾಕೆ ಅವ್ರಿಗೊಂದು ರಾಮಣ್ಣ, ನಮಗೆ ರಾಮಣ್ಣ ಎಲ್ಲ. ಹಂಗಾಗಿ ಸರ್ ಇದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸರ್ ಇದು. ಓಕೆ ಸರ್, ಈಗ ತಮಗೊತ್ತು ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಪ್ರಭಾವ ಬೀರುತ್ತೆ. ಸೊ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ ಸರ್? ಇದೆ ಸರ್. ಅದಂದ್ರೆ ನಾನು ಪ್ರತಿಯೊಂದು ಕೆಲಸಗಳು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಚೆಕ್ ಮಾಡ್ರಿ ಸರ್, ಯಾವ ಪೋಷನ್ ಆಗತ್ತೆ ಅಂತಂದು. ಜನಗಳು ಕೂಡ ಯಾಕಂದ್ರೆ ನಾವು ಒಂದ್ ದಿನದ ಒಂದು ಕಾರ್ಯಕ್ರಮ ಮಾಡಿ ಬಿಡಲ್ಲ ಸರ್. ಪ್ರತಿದಿನ ಕಂಟಿನ್ಯೂ ಆಗಿ ಇದ್ದೇ ಇರ್ತೀವಿ ಸರ್. ಒಂದ್ ಯಾವ್ದೋ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲ ವಿಲೇಜ್ಗಳು ಇಲ್ಲಂದ್ರೆ ಆಸ್ಪತ್ರೆಗಳು ಯಾವ್ದೋ ಒಂದ್ ಕಡೆಗೆ ಇರ್ತೈತಿ. ಕಂಟಿನ್ಯೂ ಆಗಿ ಜನಗಳು ಮಧ್ಯೆ ಇರಕ ಇಲ್ಲಿವರೆಗೆ ಸ್ಟಿಲ್ 5 ವರ್ಷದಿಂದ ನೀವೆಲ್ಲ ಚೆಕ್ ಮಾಡಿದ್ರೆ ಏನ್ ಮಾಡಿ ಏನಲ್ಲ ಅಂದು ಪ್ರತಿಯೊಂದು ತಮಗೆ ಗೊತ್ತೈತಿ. ಜನಗಳು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ, ಒಳ್ಳೆ ಕೆಲಸ ಮಾಡ್ತೀರಿ, ಮುಂದುವರಿ ಅಂತ ಒಳ್ಳೆ ಸಲಹೆ ಕೂಡ ಕೊಡ್ತಾರೆ ಸರ್. ಅವ್ರಿಗೆ ಕೂಡ ನಾನು ಧನ್ಯವಾದ. ಯಾವಾಗ ಫ್ರೀ ಟೈಮ್ಸ್ ಅಲ್ಲಿ ತುಂಬಾ ಯಾರು ಫಸ್ಟ್ರೇಷನ್ ಬೋರ್ ಆದಾಗ ಫ್ರೀ ಇದ್ದಂತ ಟೈಮಲ್ಲಿ ತಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೋಂತ ರೀಲ್ಸ್ಗಳು, ವಿಡಿಯೋಸ್ಗಳು ನೋಡ್ತೀವಿ ಸರ್. ಅದಕ್ಕೆ ಟೈಮ್ ಇರೋದೆ, ಟೈಮ್ ಫ್ರೀ ಇದ್ದಾಗ ಸರ್. ನೈಟ್ ಟೈಮ್ ಅದು ಮೋಸ್ಟ್ಲಿ ಅದು ಸ್ವಲ್ಪ ಇದು ಮಾಡ್ತೀವಿ ಸರ್. ಇನ್ನ ಕೊನೆಯದಾಗಿ ಸರ್ ಇನ್ನೊಂದು ವಿಚಾರ ಕೇಳೋದ್ ಮಾಡ್ತೆ. ತಮ್ಮ ಭಾಗದ ಒಂದು ಕಡೆ ಸಾಕಷ್ಟು ವಿದ್ಯಾರ್ಥಿ ನಿಲಯಗಳ ಕೊರತೆ ಇದೆ ಅನ್ನುವಂಥದ್ದು. ಸೊ ಅದಕ್ಕೇನಾದ್ರು ಕೂಡ ಸರ್ಕಾರ ಸರ್ ಇವಾಗ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬಂದಿದೆ ಸರ್. ಈಗ ನಮಗೆ ಓರ್ಬಾಯಿ ಮತ್ತೆ ಅದೇ ರೀತಿ ಗುತ್ತಿನೂರು, ಹಂಪಾದೇವನಹಳ್ಳಿ, ಸಿದ್ದಮ್ಮನಹಳ್ಳಿ, ದಮ್ಮೂರು ಇಲ್ಲೆಲ್ಲ ಜಾಗಗಳು ಅಂದ್ರೆ ಇಲ್ಲೆಲ್ಲ ಜಾಗಗಳು ಬಹಳಷ್ಟು ಜಾಗಗಳು ಮೀಸಲಿದೆ ಸರ್. ಬೈಲೂರು 30 ಎಕರೆ, 40 ಎಕರೆ, 5 ಎಕರೆ. ಇವಾಗಲೇ ನಾನೆಲ್ಲ ಅಧಿಕಾರಿಗಳು ಕರೆಸಿ ಜಾಗಗಳು ಗುರುತಿಸಿ ಈಗಾಗಲೇ ನಮ್ಗೆ ಏನಂದ್ರೆ ಒಂದೊಂದ್ಸತಿ ಶಾಲೆಗಳು ಅಪ್ರೂವಲ್ ಆಗಿಬಿಡ್ತಾರೆ ಸರ್, ಜಾಗ ಐಡೆಂಟಿಫೈ ಮಾಡಕ್ಕಾಗಲ್ಲ. ಹಂಗ ಇಡೀ ಕ್ಷೇತ್ರ ಜಾಗಗಳು ಎಲ್ಲಿದಾವೆ ಮೇನು. ಇವಾಗ ನಮ್ಗೆ ಯಾವ್ದು ಏಕಲ್ಯವಾಗಿ 22 ಎಕರೆ ಬೇಕು. ಹಂಪದೇವನಹಳ್ಳಿ ಈಗಾಗಲೇ ಗುರುತಿಸಿದ್ವಿ. ಆಮೇಲೆ ಯಾವ್ದು ಅಟಲ್ ಬಿಹಾರಿ ವಾಜಪೇಯಿ ಬೇಕು, ಓರ್ಬಾಯಲ್ಲಿ ಗುರುತಿಸಿದ್ವಿ. ಈ ರೀತಿ ಜಾಗಗಳೆಲ್ಲ ಐಡೆಂಟಿಫೈ ಮಾಡಿ ರೆಡಿ ಇಟ್ಬಿಟ್ಟಿ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬಂದಿದ್ವಿ. ಆದಷ್ಟು ಬೇಗ ನನಗೆ ರಸ್ತೆ ಇವೆಲ್ಲ ಒಂದ್ ಕಡೆಗೆ ಲೇಟ್ ಆದ್ರೂ ಕೂಡ ಸರ್ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ಲೇಬೇಕು. ಈ ನಿಟ್ಟಿನಲ್ಲಿ ತಾವು ಈ ಮೊರಾರ್ಜಿ, ಅಟಲ್ ಬಿಹಾರಿ ಮತ್ತೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವೇನು ಹಾಸ್ಟೆಲ್ಗಳು ಇದಾವಲ್ಲ ಇವನ್ನೆಲ್ಲ ಕೊಟ್ರೆ ಅಂತ ನಾವು ಮನವಿ ಮಾಡಿದ್ವಿ ಸರ್. ಈ ಸತಿ ನಿರೀಕ್ಷೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬಂದಿನಿ. ಇದಾಯ್ತು ಅಂದ್ರೆ ನಮ್ಮ ಮಕ್ಕಳು ಬಳ್ಳಾರಿ ಹೋಗ್ಬೇಕು, ಇಲ್ಲಾಂದ್ರೆ ಹೊಸಪೇಟೆ ಹೋಗ್ಬೇಕು ಸರ್.
ನಮಗೆ ಮುರಾರ್ಜಿ ಮಾತ್ರ ಒಂದು ಎರಂಗ್ಳಿ ಮತ್ತೆ ಮುಸ್ಕಟ್ ಎರಡೇ ಇರೋದು. ಹಂಗಾಗಿ ಬಹಳಷ್ಟು ರಿಕ್ವೈರ್ಮೆಂಟ್ ಐತಿ. ಅದು ಕೂಡ ನಾನು ಇವಾಗ ಮುಖ್ಯಮಂತ್ರಿಗಳು ಗಮನಿಸ್ತಾ. ಓಕೆ ಸರ್, ಈಗ ತಮ್ಮ ರೂಮಲ್ಲಿ ನೋಡಿದೆ ಸಂತೋಷ್ ಲಾಡ್ ಸರ್ ಫೋಟೋ ಇದೆ. ವಿಶೇಷವಾಗಿ ಅವ್ರ ಫೋಟೋನೇ ಇಟ್ಟಿದ್ದೀರಿ. ಅದು ಬಿಟ್ಟರೆ ತಾವು ಪ್ರಮಾಣ ವಚನ ಸ್ವೀಕಾರ ಅದು ಏನ್ ಸರ್ ಸಂತೋಷ್ ಲಾಡ್ ಸರ್ ಫೋಟೋ? ಸಂತೋಷ್ ಲಾಡ್ ಅವರು ನಮಗೆ ಬಹಳಷ್ಟು ಇದು ಸರ್. ಯಾಕಂದ್ರೆ ಈ ರಾಜಕೀಯಕ್ಕೆ ಬರಕ್ ಅವ್ರು ಕೂಡ ಬಹಳಷ್ಟು ಯಂಗ್ ಸ್ಟಾರ್ಸ್ಗಳಿಗೆ 100% ಅವ್ರು ಸಪೋರ್ಟ್ ಮಾಡ್ತಾರೆ. ಅಂತ ರಾಜಕಾರಣಿ ಇಡೀ ನಾವು ರಾಜ್ಯದಲ್ಲಿ ಅವ್ರು ಕಾಣೋದು ಬಹಳಷ್ಟು ಅಪರೂಪ. ಯಾಕಂದ್ರೆ ಅವರು ಪಿಕ್ ಮಾಡಿದ್ದು ಯಾವುದೇ ಒಂದು ವ್ಯಕ್ತಿ ಅವ್ರ MLA ಆಗೋದಂತ ಗ್ಯಾರಂಟಿ ಸರ್. ಉದಾಹರಣೆ ನಾನಿರ್ಲಿ, ಭೀಮಾ ನಾಯಕ್ ಇರ್ಲಿ, ತುಕಾರಾಮ್ ಅವ್ರು ಇರ್ಲಿ, ಈ ಸ್ಥಾನದಲ್ಲಿ ಕುಂತ್ಕೊಂಡು ಏನು ಮಾತಾಡಕತ್ತೀವಿ ಅಂದ್ರೆ ಅವ್ರ ಆಶೀರ್ವಾದ ಕೂಡ ನಮಗೆ ನಮ್ಮ ಮೇಲೆ ಅವ್ರು ಇಟ್ಟಂತ ನಂಬಿಕೆನೂ ಕೂಡ ಉಳಿಸ್ಕೊಂಡು ಹೋಗಿ ಗ್ಯಾರಂಟಿ ಸರ್ 100%. ಓಕೆ ಸರ್, ಈಗ ರಾಜಕೀಯದಲ್ಲೇ ಒಂದು ಆಸೆ ಅಂತ ಇದ್ದೇ ಇರುತ್ತೆ. ತಮ್ಗಿಲ್ಲ ಅಂದ್ರೂ ತಮ್ಮ ಜೊತೆಲಿ ಇರೋವಂಥವ್ರು, ತಮ್ಮ ಕುಟುಂಬದ ಆಸೆ ಇರುತ್ತೆ. ಶಾಸಕರಾಗಿದ್ದೀರಿ, ಮುಂದೆ ಯಾವ ಸ್ಥಾನಗಳನ್ನ ತಾವು ಹೊಂದಬೇಕು ಅಂತ ನಿರೀಕ್ಷೆ ಇದೆ ಸರ್? ಸರ್, ನನಗೆ ಯಾವುದೇ ಆಸೆ ಪಟ್ಟು ನಾನು ಮಂತ್ರಿ ಆಗ್ಬೇಕು ಇದಾಗಬೇಕು ಅನ್ನೋದೇನಿಲ್ಲ. ನನಗೆ ಜನಗಳಿಗೆ ಒಂದು ಒಳ್ಳೆ ಕೆಲಸಗಳು ಮಾಡ್ಬೇಕು, ರೈತರಿಗೆ ಒಂದು ಒಳ್ಳೆ ಕೆಲಸಗಳು ಮಾಡ್ಬೇಕು, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆ ಶಿಕ್ಷಣ ಕೊಡ್ಬೇಕಂಬ ನಿಟ್ಟಿನಲ್ಲಿ ನಾನು ಮುಂದುವರೆಯಕತ್ತೀನಿ ಸರ್. ಯಾವುದೇ ಮನುಷ್ಯ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ನಮ್ಮನ್ನು ಯಾರು ಲೀಡರ್ ಮಾಡಲ್ಲ ಸರ್. ಪ್ರಾಮಾಣಿಕವಾಗಿ ಜನಗಳು ಮತ್ತೆ ರೈತರು ಮತ್ತೆ ಬಡವರು ಏನು ಕೆಲಸ ಮಾಡಿದ್ರೆ ಅಧಿಕಾರ ತಾನೇ ಬರ್ತೀವಿ ಸರ್. ಇವತ್ತು ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿ ಏನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸರ್. ಹಂಗ ಜನಗಳ ಮಧ್ಯೆ ಇದ್ರೆ ಇವೆಲ್ಲ ಬಂದ್ಬಿಡ್ತಾವ ಸರ್. ಕರೆಕ್ಟ್, ಜನಗಳೇನೆ ಒಂದು ಶಕ್ತಿ. ನೀವು ಯಾವುದೇ ರಾಜಕಾರಣಿ ಸುಮ್ಮನೆ ಹೋಗಿ ಟಿಕೆಟ್ ತಗೊಂಡು ನಿಂತೆ ಚುನಾವಣೆ ಮಾಡಿದೆ ಅದಲ್ಲ ಸರ್. ಜನಗಳಿಗೆ ಕಷ್ಟಕ್ಕೆ ಯಾರು ನಿಂದಿರ್ತಾರ ಏನು ಮಾಡೋದು ಬೇಡ ಸರ್, ಅವ್ರು ಆಟೋಮೆಟಿಕ್ ಆಗಿ ಆರಿಸ್ತಾರೆ. ನನ್ನ ಕೊನೆ ಪ್ರಶ್ನೆ ಇದೆ, ಅದಕ್ಕೆ ಆನ್ಸರ್ ಅನ್ಕೊಂಡೆ. ಇದನ್ನ ಮುಂಚೆನೆ ಹೇಳ್ಬಿಟ್ರಿ. ಅಂದ್ರೆ ಈಗ ಬರುವಂತ ಕುಟುಂಬದ ಆಧಾರದ ಮೇಲೆ ರಾಜಕೀಯಕ್ಕೆ ಬರೋದು ಒಂದ್ ಕಡೆ ಆದ್ರೆ ಸ್ವಂತ ಬಲದಿಂದ ಬರಬೇಕು, ನಾವು ರಾಜಕಾರಣಿಗಳಾಗಬೇಕು ಅನ್ನುವಂತ ಯುವ ಜನತೆ ಕನ್ಸಿರುತ್ತೆ. ಅಂತವ್ರಿಗೆ ಒಬ್ಬ ಶಾಸಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಜನಗಳ ಸೇವೆ ಮಾಡಕ ರಾಜಕಾರಣ ನಿಜವಾಗಿ ಬಹಳಷ್ಟು ಬಡವರಿದ್ದಾರೆ. ಅಂದ್ರೆ ಕ್ಷೇತ್ರ ಅಂದ್ಮೇಲೆ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಬೇಕು, ಕೆಲಸ ಮಾಡ್ಬೇಕು ಫಸ್ಟ್. ಇದು ರಾಜಕೀಯ ಅಂದ್ರೆ ಈ ಫಿಲಿಂ ನೋಡಿ ಒಂಥರ ಪೊಲಿಟಿಷಿಯನ್ ಆ ಲೆವೆಲ್ ಯಾವತ್ತೂ ರಾಜಕಾರಣಕ್ಕೆ ಬರಬೇಡ್ರಿ. ಜನಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು, ಜನಗಳಿಗೋಸ್ಕರ ನಿಲ್ಬೇಕು, ಬಡವರಿಗೋಸ್ಕರ ನಿಲ್ಬೇಕು, ರೈತರಿಗೋಸ್ಕರ ನಿಲ್ಬೇಕು. ಇವೆಲ್ಲ ತಮ್ಮ ತಲೆಯಲ್ಲಿ ಅದನ್ನ ಕೆಲಸ ಮಾಡ್ತಂತ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬರ್ಬೇಕು. ರಾಜಕಾರಣಕ್ಕೆ ಬಂದ್ಮೇಲೆ ಪ್ರಾಮಾಣಿಕವಾಗಿ ಕೂಡ ಜನಗಳ ಮಧ್ಯೆ ಇರಬೇಕು. ಕೆಲವೊಂದು ಬಹಳಷ್ಟು ನಾನು ಕೂಡ MLA ಆಗಲಿಕ್ಕಿಂತ ಮುಂಚೆ ಬಹಳಷ್ಟು MLAಗಳು ನೋಡಿ ಸರ್. ಚುನಾವಣೆ ಬರ್ತಿತ್ತು, ವೋಟ್ ಹಾಕ್ತಿದ್ವಿ, ನಾವು ಕಷ್ಟಪಟ್ಟು ಎಲ್ಲರೂ ನಾವು ಕೂಡ ಲೀಡರ್ಶಿಪ್ ತಗೊಂತಿದ್ವಿ, ಎಲ್ಲರನ್ನು ಕರಿತಿದ್ವಿ, ವೋಟ್ ಹಾಕ್ತಿದ್ವಿ, ಮತ್ತೆ 5 ವರ್ಷ ಬಿಟ್ಟು ರಾಜಕಾರಣಗಳು ನೋಡ್ತಿದ್ವಿ. ಅಂಥವ್ ನಾವು ನಮ್ಮ ಕಣ್ಣಾರ ನೋಡಿದ್ವಿ. ಆ ಥರ ರಾಜಕಾರಣ ಮಾಡಂಗಿದ್ರೆ ದಯವಿಟ್ಟು ಬರಬಾರ್ದು, ಬೇಡ ಸರ್. ನಮ್ಮ ಕೈಲಿ ಆ ರೀತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅವತ್ತಿನ ರಾಜಕೀಯ ದೂರ ಆಗ್ಬೇಕು ಸರ್. ಬೇರೆಯವ್ರು ಕೂಡ ಅವಕಾಶ ಕೊಡಬೇಕು ಸರ್. ರಾಜಕಾರಣ ಅಂದ್ರೆ ಈಗ ಇರೋವಂಥ ಜನರಲ್ ಟಾಕ್, ರಾಜಕೀಯಕ್ಕೆ ಹೋಗೋದು ಒಂದು ದುಡ್ಡು ಮಾಡಕ್ಕೆ, ದುಡ್ಡು ಮಾಡೋ ರಾಜಕಾರಣಿಗಳು ಬೇರೆ ಇದ್ದಾರೆ, ಅಭಿವೃದ್ಧಿ ಮಾಡೋ ರಾಜಕಾರಣಿ ಬೇರೆ, ಅಭಿವೃದ್ಧಿ ಪ್ಲಸ್ ದುಡ್ಡು ಮಾಡೋ ರಾಜಕಾರಣಿಗಳು ಇದ್ದಾರೆ. ಈ ಮೂರರಲ್ಲಿ ಯಾವ ಕ್ಯಾಟಗರಿಗೆ ಸೇರ್ತೀರಾ ಸರ್ ತಾವು? ಸರ್, ಇವತ್ತಿನ ರಾಜಕೀಯ ಪರಿಸ್ಥಿತಿ ಕೆಲವೊಂದು ವಿಚಾರಗಳು ಬಹಿರಂಗ ಪಡಿಸ್ಬೋದು, ಕೆಲವೊಂದು ಬಹಿರಂಗ ಪಡಿಸಕ್ ಆಗಲ್ಲ ಸರ್. ರಾಜಕೀಯ ನನಗಿನ ನಿಮ್ಗೆ ಬಹಳಷ್ಟು ಮಾಹಿತಿ ಇರ್ತೈತಿ ಸರ್. ಕರೆಕ್ಟ್ ಸರ್. ಅದಕ್ಕೆ ಇದ್ರಾಗ ಸರ್ ಬ್ಯಾಲೆನ್ಸ್ ಆಗಿ ಎಲ್ಲವನ್ನ ತಗೊಂಡು ಹೋಗ್ಬೇಕಾಗ್ತದೆ ಸರ್. ಎಲ್ಲ ಕರೆಕ್ಟ್ ಅಂತ ನಾನು ಯಾವತ್ತು ಹೇಳಲ್ಲ ಸರ್. ರಾಜಕೀಯ ಪರಿಸ್ಥಿತಿ ನಿಮ್ಗೆ ಬಹಳಷ್ಟು ಅನುಭವ ಇದೆ ಸರ್. ಹಂಗ ಎಲ್ಲವನ್ನ ಲೆವೆಲ್ ತಗೊಂಡು ಹೋಗಲೇಬೇಕು. ಯಾವ್ದ್ರಾಗಲೂ 1% ಯಾವ್ದ್ರಾಗ ಕಮ್ಮಿ ಆಯ್ತಂದ್ರೆ ಸಂಪೂರ್ಣವಾಗಿ ಅವ್ನು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಹಿಂದೆ ಹೋಗೋಂಥ ಪರಿಸ್ಥಿತಿಗಳು ಬರ್ತದೆ. ಓಕೆ ಗಣೇಶ್ ಸರ್, ಬಹಳ ಖುಷಿ ಆಯಿತು. ತಾವು ವಿಧಾನಸಭೆ ಅಧಿವೇಶನದಲ್ಲಿ ಬಿಡುವು ಮಾಡ್ಕೊಂಡು ನಮ್ಮ ಸಮಯ ಕೊಟ್ಟಿದ್ದೀರಾ. ಬಹುಶಃ ನನ್ನೆಲ್ಲ ಪ್ರಶ್ನೆಗಳಿಗೆ ತುಂಬ ಹೃದಯದಿಂದ ಉತ್ತರ ಕೊಟ್ಟಿದ್ದೀರಾ. ತಮಗೂ ಕೂಡ ಈ ಒಂದು ಸಂದರ್ಶನ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸರ್. ಸರ್, ನಿಜವಾಗ್ಲೂ ಭಾಳಷ್ಟು ನನಗೆ ಭಾಳಷ್ಟು ಸತಿ ತಾವು ಕರೆ ಕೂಡ ಮಾಡಿದ್ರಿ. ತಮ್ಮ ನ್ಯಾಷನಲ್ ಇದೇನೈತಲ್ಲ ಸರ್, ಒಂದು ಒಳ್ಳೆ ಅಂದ್ರೆ ನಾನು ಕೂಡ ಹಿಂದೆ ಬಹಳಷ್ಟು ಜನ ಮಿನಿಸ್ಟ್ರು MLAಗಳದ್ದು ಎಲ್ಲ ಕಾರ್ನಲ್ಲೇ ನಮ್ಮ ದಾದಾ ಕೂಡ ಎಲ್ಲ ನೋಡ್ಕೊಂತ ಬಂದೆ. ನಿಜವಾಗ್ಲೂ ಇದು ಒಂಥರ MLAಗಳಿಗೆ ಒಂದು ಬಹಳ ಖುಷಿ ಇದೆ ಸರ್. ಒಳ್ಳೆ ಕಾರ್ಯಕ್ರಮ. ನಿಜವಾಗ್ಲೂ ಇನ್ನೂ ಎಷ್ಟು ಜನ MLAಗಳಿದ್ದಾರೆ, ತಾವು ಕೂಡ ಭಾಗವಹಿಸ್ರಿ ಇಂಥ. ಯಾಕಂದ್ರೆ ಇವು ಲೈಫ್ ಲಾಂಗ್ ತಮ್ಗೆ ಒಂದು ಏನು ಮೆಮೊರಿ ತರ ಇರ್ತೈತಿ. ಹಂಗಾಗಿ ತಮ್ಮೆಲ್ಲ ಜೀವನ ಚರಿತ್ರೆ, ಫ್ಯಾಮಿಲಿ, ಕುಟುಂಬ, ರಾಜಕಾರಣ ಎಲ್ಲ ರೀತಿ ಒಂದು ಹಂಚ್ಕೊಂಬಳಕ್ಕೆ ಒಂದು ಒಳ್ಳೆ ವೇದಿಕೆ. ತಮಗೆ ಕೂಡ ಒಳ್ಳೇದಲ್ಲ ಸರ್. ನನಗೆ ಕೂಡ ಬಹಳ ಖುಷಿ ಇದೆ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ. ಸೊ ಇದಿಷ್ಟು ಶಾಸಕರಾದಂಥ ಕಂಪ್ಲಿ ಗಣೇಶ್ ಅವರು ಒಬ್ರು ಶಾಸಕರಾಗಿ ಬಹುಶಃ ಅವ್ರು ಇವತ್ತು ಆನ್ಸರ್ ಕೊಡ್ಲಿಲ್ಲ ಅನ್ಸುತ್ತೆ. ಅವರು ಕೂಡ ಒಬ್ಬ ಸ್ನೇಹಿತನ ರೀತಿಯಲ್ಲಿ ಕೂತ್ಕೊಂಡು ತಮ್ಮ ಮನಸ್ಸಲ್ಲಿದ್ದಂಥ ತಮ್ಮ ಹಳೆಯ ಬಾಲ್ಯದ ಕಹಿ ಘಟನೆಗಳಾಗಿರ್ಬೋದು, ಕಷ್ಟ ಸುಖ, ರಾಜಕೀಯ ಜೀವನದ ಏಳು ಬೀಳುಗಳು, ಜೊತೆಗೆ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಯುವಕರಿಗೆ ಕೊಟ್ಟಂಥ ಸಂದೇಶ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ತಮ್ಮ ಮನಸ್ಸಿನಿಂದ ಉತ್ತರವನ್ನು ಕೊಟ್ಟರು. ಸೊ ಇದೇ ರೀತಿಯಾದಂಥ ಮುಂದಿನ ಸಂದರ್ಶನದಲ್ಲಿಗೆ ಮತ್ತೊಬ್ಬರು ಜನಪ್ರತಿನಿಧಿಗೆ ನಾವು ನಿಮ್ಮ ಮುಂದೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಮಸ್ತೆ. ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನಾನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ.